ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವತೆಗಳ ಅನುಗ್ರಹ ಆಶೀರ್ವಾದದಿಂದ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ನ ಎನರ್ಜಿ ನಿಮಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ, ಯಾವ ರೀತಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಯಾವ ರೀತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ಯಾವ ರೀತಿ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ಅನೇಕ ರೀತಿಯ ವಿಚಾರಗಳಲ್ಲಿ ನಿಮಗೆ ಮಾರ್ಗದರ್ಶನ ಕೂಡ ಮಾಡುತ್ತೆ. ನೀವು ನಂಬಿದ ದೈವಶಕ್ತಿಗಳನ್ನು ಹಾಗೆ ಗುರುವನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಹಾಗೆ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗಬೇಕಾಗತ್ತೆ. ಹಾಗಾಗಿ ದೀರ್ಘವಾದ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ತಾ, ನಿಧಾನವಾಗಿ ಆ ಉಸಿರನ್ನು ಹೊರಗಾಗ್ತಾ, ಉಸಿರಿನ ಮೇಲೆ ನಿಮ್ಮ ಮನಸ್ಥಿತಿಯನ್ನು ಕೇಂದ್ರೀಕರಿಸಿ ಈ ರೀಡಿಂಗಿಗೆ ಕನೆಕ್ಟ್ ಆಗಿ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಯನ್ನು ಹೀಲ್ ಮಾಡೋದ್ರ ಜೊತೆಗೆ ನಿಮಗೆ ಅನೇಕ ರೀತಿಯ ವಿಚಾರಗಳಲ್ಲಿ ಮಾರ್ಗದರ್ಶನ ಕೂಡ ಮಾಡುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ಯಾವ ವಿಚಾರ ರೆಸನೇಟ್ ಆಗ್ತಾಯಿದೆ ಅಂದರೆ, ನಿಮ್ಮಲ್ಲಿ ಒಂದು ಕಠೋರವಾದ ಕವಚವಿದೆ. ಅದರ ಸತ್ಯ ಈ ರೀತಿ ಕೂಡ ಇರ್ಬೋದು. ನಿಮ್ಮ ಎದುರಿಗೆ ಯಾರಾದರೂ ನಿಮ್ಮ ಒಂದು ಕಠೋರ ಸತ್ಯವನ್ನು ಹೇಳ್ತಾರೆ. ಅದರಿಂದ ನಿಮಗೆ ಕೆಲವೊಂದು ಸಾರಿ ನೋವಾಗ್ಬೋದು, ಹಾಗೆ ಅವ್ರ ಬಗ್ಗೆ ಕೋಪನೂ ಕೂಡ ಬರ್ಬೋದು. ಆದರೆ ಸ್ವಲ್ಪ ಸಮಯದ ನಂತರ ನೀವೇ ಶಾಂತವಾದಾಗ ನಿಮಗೆ ಅನುಭವ ಆಗುತ್ತೆ, ಆ ವ್ಯಕ್ತಿ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಅದು ಸತ್ಯವೇ ಆಗಿತ್ತಲ್ಲ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ. ಅಲ್ಲಿಗೆ ನಿಮ್ಮ ಉನ್ನತಿಯ ದಾರಿಯನ್ನು ಅವರು ಒಂದಲ್ಲ ಒಂದು ರೀತಿಯಲ್ಲಿ ತೆರೆದಿಟ್ಟರು. ಅಂದರೆ ನಿಮ್ಮ ತಪ್ಪನ್ನು ನಿಮಗೆ ಮನವರಿಕೆ ಮಾಡಿಸಿ ಅವರು ನಿಮಗೆ ಹೊಸದಾದ ಒಂದು ದಾರಿಯನ್ನು ತೋರಿಸಿದ್ರು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ನೀವು ಇದನ್ನು ಒಪ್ಕೊಳ್ದೇ ಇದ್ರೂ ಒಪ್ಕೊಳ್ಳೇಬೇಕು, ಇದೇ ಕಟು ಸತ್ಯ. ಎಲ್ಲ ರೀತಿಯಲ್ಲೂ ನಿಮ್ಮಿಂದ ಸರಿಯಾದ ಕೆಲಸಗಳೇ ಆಗಿರೋದಿಲ್ಲ. ಕೆಲವೊಂದು ಸರಿ ತಪ್ಪು ನಿರ್ಧಾರ, ತಪ್ಪಾದ ಕೆಲಸಗಳು ಕೂಡ ಆಗಿರ್ತವೆ. ಕೆಲವೊಂದು ಸರಿ ನಿಮ್ಮ ವರ್ತನೆಯಿಂದ, ನಿಮ್ಮ ಮಾತುಗಳಿಂದ ಕೆಲವಷ್ಟು ಜನಕ್ಕೆ ನೋವಾಗಿರುತ್ತೆ. ಹಾಗಾಗಿ ಇಲ್ಲಿ ಆ ನೋವು ಕರ್ಮವಾಗಿ ಹಿಂತಿರುಗಿ ಬರುತ್ತೋ ಇಲ್ಲ ಪಾಠವನ್ನು ನಿಮಗೆ ಕಲಿಸುತ್ತೋ, ಒಟ್ಟಾರೆಯಾಗಿ ನೀವು ಕೊಟ್ಟದ್ದನ್ನು ಆ ಸಮಯದಲ್ಲಿ ನಿಮಗೆ ಮರಳಿ ಕೊಡುತ್ತೆ. ಆ ವಿಚಾರವೇ ನಿಮ್ಮನ್ನು ನೀವು ತಿದ್ಕೊಂಡು ಹೊಸ ತಿರುವಿನತ್ತ ಸಾಗಲಿಕ್ಕೆ ದಾರಿ ಕೂಡ ತೆರೆದಿಟ್ಟಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಕೆಲವರ ಎನರ್ಜಿ ಪ್ರಕಾರ ಸಮಾಜದ ಕನ್ನಡಿಯ ಥರ ನೀವಾಗಿದ್ದೀರಾ. ಆ ಕನ್ನಡಿಯಲ್ಲಿ ಧೂಳಿರೋದಿಲ್ಲ, ಯಾಕಂದರೆ ನೀವು ಬಹಳ ಸತ್ಯವನ್ನು ಹೇಳಲು ಇಷ್ಟಪಡ್ತೀರಾ. ಹಾಗೆ ಎಷ್ಟೋ ಸತ್ಯಗಳು ನೀವು ಹೇಳಲಾಗದೆ ಕೂಡ ನಿಮ್ಮ ಮನದಲ್ಲಿ ಇನ್ನೂ ಉಳಿಸ್ಕೊಂಡಿದ್ದೀರಾ ಅನ್ನೋದು ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ, ನಿಮ್ಮೊಳಗೆ ಅಪಾರ ಶಕ್ತಿ ಇದೆ. ನೀವು ಯೋಚಿಸುವುದನ್ನೇ ನಿಜವಾಗಿಸಿಕೊಳ್ಳುವ ಶಕ್ತಿ ಹೊಂದಿದ್ದೀರಾ. ನಿಮ್ಮ ಕೈಯಲ್ಲಿ ಇರುವ ಪ್ರತಿಭೆಯನ್ನು ನಂಬಿ ನಿಮ್ಮ ಮಾತು, ನಿಮ್ಮ ಮನಸ್ಸು, ನಿಮ್ಮ ಕ್ರಿಯೆ ಇವುಗಳು ನಿಮ್ಮ ಜೀವನವನ್ನು ರೂಪಿಸ್ತಾ ಇದ್ದಾವೆ. ನಂಬಿಕೆ ಇಡಿ. ನಿಮ್ಮಲ್ಲಿರುವ ದಯೆ, ಕರುಣೆ, ಪ್ರೇಮ, ಸೇವೆ ಹಾಗೆ ಮನುಷ್ಯತ್ವ, ಮಾನವೀಯತೆ ಗುಣಗಳು ಈ ಸಮಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಕಾರಾತ್ಮಕವಾಗಿ ಜಾಗೃತಗೊಂಡಿವೆ. ಹಾಗಾಗಿ ಇಲ್ಲಿ ಈ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು, ಹಾಗೆ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು ನಿಮಗೆ ಹೇಳ್ತಾ ಇವೆ, ನೀನು ಸೃಷ್ಟಿಕರ್ತ, ನಿನ್ನ ಕನಸುಗಳನ್ನು ನಿಜವಾಗಿಸುವ ಸಮಯ ಬಂದಿದೆ, ದೃಢವಾಗಿರು, ಧೈರ್ಯವಾಗಿ ಮುಂದೆ ಸಾಗು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾವೆ. ಅಂದರೆ ನಿಮ್ಮ ಇಚ್ಛಾಶಕ್ತಿ ನಿಮ್ಮನ್ನು ವಿಜಯದ ಕಡೆಗೆ ಕರೆದೊಯ್ಯುತ್ತೆ. ಅದರ ಕಡೆ ನೀವು ದೃಷ್ಟಿಯನ್ನು ಹರಿಸಿ. ನೀವು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ನಕಾರಾತ್ಮಕವಾಗಿ ದುರ್ಬಲತೆಯ ಚಿಂತೆಗಳನ್ನು ಮಾಡಬೇಡಿ. ನಾನು ದುರ್ಬಲ ಅಂತ ಹೇಳಿ ನೀವು ಅಂದ್ಕೊಳ್ಳೋದೇ ಬೇಡ. ನಿಮ್ಮಲ್ಲೂ ಕೂಡ ಸೃಷ್ಟಿಕರ್ತನ ಗುಣಗಳಿವೆ. ಅಂದರೆ ನೀವು ಕೂಡ ಏನಾದರೂ ಸೃಷ್ಟಿ ಮಾಡ್ಬೋದು. ಅದು ನಿಮ್ಮ ಮನಸ್ಸಿನ ಒಂದು ಧೈರ್ಯದ ಮೇಲೆ, ಆತ್ಮವಿಶ್ವಾಸದ ಮೇಲೆ ನಿಂತಿದೆ. ಅವುಗಳ ಬಗ್ಗೆ ಫೋಕಸ್ ಮಾಡಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ. ಇಲ್ಲಿ ಯಾವ ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಒಂದು ಸ್ಪಷ್ಟವಾದ ಸತ್ಯವನ್ನು ನೆನಪಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವು ಮಾಡುವ ಪ್ರತಿಯೊಂದು ಕ್ರಿಯೆಗೂ ಫಲ ಇದೆ. ಸತ್ಯ, ಪ್ರಾಮಾಣಿಕತೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಫಲವು ನ್ಯಾಯಯುತವಾಗಿಯೇ ಬರುತ್ತೆ. ಈಗ ನಿಮ್ಮ ಜೀವನದಲ್ಲಿ ಸಮತೋಲನ ಸಾಧಿಸುವ ಸಮಯ ಬಂದಿದೆ. ಭಾವನೆಗಳಿಗಿಂತ ಬುದ್ಧಿಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಯಾರಿಗೂ ಅನ್ಯಾಯ ಮಾಡದೆ, ನಿಮಗೂ ನೀವು ಅನ್ಯಾಯ ಆಗದಂತೆ ನಿಮ್ಮ ಸ್ಥಾನವನ್ನು ದೃಢವಾಗಿ ಹಿಡಿದುಕೊಳ್ಳಿ. ಗುರುವು ಹಾಗೆ ನೀವು ನಂಬಿದ ಶಕ್ತಿಗಳು ನಿಮಗೆ ಹೇಳ್ತಾ ಇದ್ದಾವೆ, ನೀವು ಸತ್ಯದ ಕಡೆ ನಿಂತರೆ ನ್ಯಾಯ ನಿಮ್ಮ ಕಡೆ ನಿಂತೇ ಇರುತ್ತದೆ. ಯಾಕಂದರೆ ಆ ನ್ಯಾಯವೇ ನಾನಾಗಿದ್ದೇನೆ ಅನ್ನೋ ರೀತಿಯಲ್ಲಿ ಬ್ಲೆಸ್ಸಿಂಗ್ ಮೆಸೇಜ್ ಸಿಗ್ತಾ ಇದೆ ಗುರುವಿನ ಒಂದು ಆಶೀರ್ವಾದವಾಗಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಸಂಪರ್ಕ ಮತ್ತು ಹೃದಯದ ಸತ್ಯವನ್ನು ಸೂಚಿಸ್ತಾ ಇದೆ. ಇಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿಯ ಕೊಂಡಿ ಕಳಚಿದ ಹಾಗೆ ಆಗಿತ್ತು, ಹೊಸದಾಗಿ ಆ ಕೊಂಡಿ ಅರಳಬಹುದು ಅನ್ನೋ ರೀತಿಯಲ್ಲಿ ಮೆಸೇಜ್ ಸಿಗ್ತಾ ಇದೆ. ನಿಮ್ಮ ಅಧಿಕಾರ, ಸ್ಥಿರತೆ ಮತ್ತು ಜವಾಬ್ದಾರಿಯ ಸಂಕೇತವಾಗಿ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಈಗ ನಿಯಂತ್ರಣ ತೆಗೆದುಕೊಳ್ಳುವ ಸಮಯ ಬಂದಿದೆ. ನೀವು ನಿಮ್ಮ ನಿರ್ಧಾರಗಳಲ್ಲಿ ದೃಢವಾಗಿರಬೇಕು ಮತ್ತು ನಿಮ್ಮ ದಾರಿಯನ್ನು ನೀವು ಸ್ವತಃ ನಿರ್ಮಿಸಿಕೊಳ್ಬೇಕು. ಯಾವುದೇ ಗೊಂದಲ ಬಂದರೂ ಶಾಂತವಾಗಿ ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ. ಯಾಕಂದರೆ ನಿಮ್ಮ ನಂಬಿಕೆಯ ಅರ್ಹರಾಗಿರುವ ಕೆಲವು ವ್ಯಕ್ತಿಗಳು ನಿಮ್ಮಿಂದ ಕೆಲವೊಂದು ವಿಚಾರಗಳನ್ನು ಮುಚ್ಚಿಡ್ತಾ ಇದ್ದಾರೆ, ಹಾಗೆ ನಿಮಗೆ ಮೋಸ
ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ಈ ಸಮಯದಲ್ಲಿ ನೀವು ದುರ್ಬಲರಾಗಬಾರ್ದು. ನಿಮ್ಮನ್ನು ಸ್ವತಃ ನಿರ್ಮಿಸಿಕೊಳ್ಳುವಂಥ ಶಕ್ತಿ ನಿಮಗಿರಬೇಕು. ಏನೇ ಗೊಂದಲ, ಅಡ್ಡಿ, ಆತಂಕಗಳು ಬಂದರೂ ಕೂಡ ಶಾಂತವಾಗಿ ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಜೀವನದ ನಾಯಕ, ನಾಯಕಿ ನೀವೇ ಆಗಿದ್ದೀರಾ. ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ. ಇಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸೋದನ್ನು ನೀವೇ ಕಲಿಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಪರಿಶ್ರಮ ಮತ್ತು ಶಿಸ್ತು ನಿಮ್ಮನ್ನು ದೊಡ್ಡ ಯಶಸ್ಸಿನ ಕಡೆ ಕರ್ಕೊಂಡು ಹೋಗ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಸಂಗತಿಯೂ ಒಂದು ಅರ್ಥವನ್ನು ಹೊತ್ತೇ ಬಂದಿದೆ. ಕಾಣದ ಕೈಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ, ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಿವೆ. ಅಂದರೆ ನಿಮ್ಮ ಪ್ರಾರ್ಥನೆಯೇ ಆ ರೀತಿಯಾಗಿತ್ತು. ನಿಮ್ಮವರಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಒಂದು ಪರಿಹಾರವನ್ನು ಕೇಳಿದ್ರಿ, ಆ ವ್ಯಕ್ತಿ ಸರಿಯಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಆ ವ್ಯಕ್ತಿಯ ಅಹಂಕಾರ ದೂರ ಆಗಬೇಕು, ಅವರು ಸರಿಯಾದ ದಾರಿಯಲ್ಲಿ ಒಂದು ಮುಂದೆ ಹೋಗಬೇಕು ಅನ್ನೋದು ನಿಮ್ಮ ಬಯಕೆ ಆಗಿರ್ಬೋದು. ಇಲ್ಲ ಕೆಲವು ವಿಚಾರಗಳು ಸರಿಪಡಿಸಿಕೊಳ್ಳುವ ಒಂದು ಧ್ಯೇಯ ಕೂಡ ನಿಮ್ಮದಾಗಿರ್ಬೋದು. ಆದರೆ ಕೆಲವೊಮ್ಮೆ ಅಲ್ಲಿ ತಡವಾಗಿರ್ಬೋದು. ಅದು ನಿಮ್ಮ ಒಳಗಿನ ಶಕ್ತಿಯನ್ನು ದೃಢಪಡಿಸಲು ಆ ರೀತಿ ಆಗ್ತಾ ಇದೆ ಹೊರತು ನಿಮ್ಮನ್ನು ಕಂಗೆಡಿಸಿ ದಾರಿ ತಪ್ಪಿಸುವ ಕೆಲಸ ನಡೀತಾ ಇಲ್ಲ. ಖಂಡಿತ ನೀವು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀರಾ. ಗುರುವಿನ ಆಶ್ರಯದಲ್ಲಿದ್ದೀರಾ ಅಂದರೆ ಖಂಡಿತ ನೀವು ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಇದೇ ಆಗಿದೆ. ಹಾಗಾಗಿ ನೀವು ಅನುಭವಿಸುತ್ತಿರುವ ಗೊಂದಲವೂ ಒಂದು ಪಾಠವೇ. ಅದು ನಿಮ್ಮನ್ನು ಇನ್ನಷ್ಟು ಬಲವಾಗಿಸ್ತಿದೆಯೇ ಹೊರತು ನಿಮ್ಮನ್ನು ಕುಗ್ಗಿಸ್ತಾ ಇಲ್ಲ. ಆದರೆ ಇಲ್ಲಿ ಕೆಲವು ವಿಚಾರಗಳನ್ನೇ ಆಗಿರ್ಬೋದು, ಕೆಲವು ವ್ಯಕ್ತಿಗಳನ್ನೇ ಆಗಿರ್ಬೋದು, ಕೆಲವು ಗೊಂದಲಗಳನ್ನೇ ಆಗಿರ್ಬೋದು ಬಿಡಬೇಕಾದ ಸಂದರ್ಭ ಬಂದಿದೆ. ಅದು ನೋವೇ ಆಗಿರ್ಬೋದು, ಹಿಂದಿನ ಒಂದು ಚಿಂತೆ, ಮೋಸ, ಯಾವುದೋ ಒಂದು ಸುಳಿಯಲ್ಲಿ ನೀವಿದ್ದೀರೋ ಅದೇ ವಿಚಾರಗಳನ್ನು ಪದೇ ಪದೇ ನೆನಪು ಮಾಡಿಕೊಂಡು ಚಿಂತೆಗಳನ್ನು ಮಾಡ್ತಾ ಅದೇ ಒಂದು ಚಿಂತೆನೇ ನಿಮ್ಮ ಕಾಯಕವಾಗಿಸಿದ್ರಲ್ಲ, ಆ ಕೆಲಸವನ್ನು ನೀವು ಬಿಟ್ಟು ಬಿಡಬೇಕು. ಹಾಗೆ ಕೆಲವೊಂದು ನಂಬಿಕೆ ಇಡಬೇಕಾದ ವಿಚಾರಗಳನ್ನು ಕೂಡ ನೀವು ನಂಬಲೇಬೇಕು. ಮುಂದೆ ಸಾಗಬೇಕು. ಜೀವನ ಇನ್ನೂ ಸ್ಪಷ್ಟವಾದ ಕೆಲವು ವಿಚಾರಗಳನ್ನು, ದಾರಿಯನ್ನು ನಿಮ್ಮ ಜೀವನದಲ್ಲಿ ತೆರೀಲಿಕ್ಕೆ ಬಯಸ್ತಾ ಇದೆ. ಹಾಗಾಗಿ ಆ ಒಂದು ಪ್ರಯಾಣವನ್ನು ನೀವು ಮಾಡಲೇಬೇಕಾಗತ್ತೆ. ಹಿಂದಿನ ಕೆಲವು ವಿಚಾರಗಳನ್ನು, ನಕಾರಾತ್ಮಕತೆಯನ್ನು ನೀವು ಬಿಟ್ಟಾಗಲೇ ಹೊಸ ಪ್ರಯಾಣ ಶುಭಕರವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಒಳನೋಟ, ಏಕಾಂತ ಮತ್ತು ಆತ್ಮಶೋಧನೆಯ ಸಂಕೇತ ಕಾಣಿಸ್ತಾ ಇದೆ. ಈಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ದೂರ ಹೋಗಿ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳುವ ಸಮಯ ಬಂದಿದೆ. ಹೊರಗಿನ ಶಬ್ದಗಳಿಂದ ದೂರಾಗಿ ನಿಮ್ಮ ಆತ್ಮ ನಿಮಗೆ ನೀಡುವ ಮಾರ್ಗದರ್ಶನವನ್ನು ನೀವು ಗಮನಿಸಲೇಬೇಕು. ಅಂದರೆ ನಿಮ್ಮ ಆತ್ಮ ಅಂದರೆ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು, ನಿಮ್ಮನ್ನು ಒಳಗಿನಿಂದಲೇ ಮಾರ್ಗದರ್ಶನ ಮಾಡ್ತಾ ಇದ್ದಾವೆ. ಆ ಧ್ವನಿಯನ್ನು ನೀವು ಕೇಳಬೇಕು ಅಂದರೆ ನೀವು ಶಾಂತವಾಗಿರಬೇಕು. ಹೊರಗಿನ ಭೌತಿಕ ವಿಚಾರಗಳ ಕಡೆ ಆದಷ್ಟು ಗಮನವನ್ನು ಕಡಿಮೆ ಮಾಡಿ ನೀವು ಧ್ಯಾನಕ್ಕೆ ಕುಳಿತಾಗ ನಿಮಗೆ ಒಳಗಿನ ಧ್ವನಿ ಕೇಳುತ್ತೆ. ಕೆಲವೊಮ್ಮೆ ಒಂಟಿತನ ದುಃಖವಲ್ಲ, ಅದು ನಿಮ್ಮ ನಿಜವಾದ ದಾರಿಯನ್ನು ಕಂಡುಕೊಳ್ಳುವ ಅವಕಾಶ ಕೂಡ ಆಗಿರುತ್ತೆ. ನಿಮ್ಮೊಳಗಿನ ಬೆಳಕು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದೆ, ನೀವು ನಂಬಬೇಕು. ಹಾಗೆ ಇಲ್ಲಿ ಗುರುವು ನಿಮಗೆ ಯಾವ ರೀತಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ, ಉತ್ತರಗಳು ಹೊರಗಿಲ್ಲ, ಅವು ನಿನ್ನೊಳಗೆ ಇವೆ. ಕೆಲವೊಂದು ಸಂದೇಹ, ಕೊರತೆ, ನಿರಾಸೆಗಳಲ್ಲಿ ನೀನು ಒಳಗಡೆ ಒಂದು ಪ್ರಯಾಣವನ್ನು ಮರೆತು ಬಿಟ್ಟಿದೆಯಾ, ಹೊರಗಡೆ ಭೌತಿಕ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡ್ತಾ ಇದೆಯಾ, ಒಳಗಡೆ ಇಣುಕಿ ನೋಡು, ನಿನ್ನನ್ನು ನೀನು ಒಮ್ಮೆ ಮಾತನಾಡಿಸು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆಗ ನಿನ್ನ ಕಣ್ಣು ತಪ್ಪಿಸಿದ ಕೆಲವು ವಿಚಾರಗಳು, ಕೆಲವು ಸತ್ಯಗಳು ನಿನಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಆಗ ನೀನು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಸೂಕ್ಷ್ಮವಾಗಿ ನಿಮಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿಮ್ಮನ್ನು ನೀವು ನಂಬಿದಾಗ, ನಿಮ್ಮನ್ನು ನೀವು ಗೌರವಿಸಿ ಪ್ರೀತಿಸಿದಾಗ, ಹಾಗೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ, ಅದು ದಯೆ, ಕರುಣೆ, ಪ್ರೇಮ, ಭಕ್ತಿ, ಈ ರೀತಿಯಾಗಿ ನೀವು ನಿಮ್ಮನ್ನು ಯಾವ ರೀತಿ ಒಂದು ಸಕಾರಾತ್ಮಕ ಎನರ್ಜಿಗೆ ಕನೆಕ್ಟ್ ಮಾಡ್ತಾ ಇದ್ದೀರಲ್ಲ, ಅಂಥ ಊರ್ಜೆಗಳು ನಿಮಗೆ ಇಲ್ಲಿ ಯಾವ ರೀತಿ ಸಹಾಯ ಮಾಡ್ತಾ ಇದ್ದೇವೆ ಅಂದರೆ, ನಿಮಗೆ ಯಾರೋ ಹಿಂದೆ ಮೋಸ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ, ನಾನು ನಿನಗೆ ವಿಧೇಯಕನಾಗಿದ್ದೀನಿ ಅಂತಲೇ ಹೇಳ್ತಾ ಇದ್ದಾರೆ, ಆದರೆ ಹಿಂದೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಈ ರೀತಿಯ ವಿಚಾರಗಳಲ್ಲಿ ನಿಮಗೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಅವರು ಎಷ್ಟೇ ಆ ಒಂದು ಸತ್ಯವನ್ನು ನಿಮ್ಮ ಎದುರಿಗೆ ಮರೆಮಾಚಿ ಸುಳ್ಳಲ್ಲಿ ನಿಮ್ಮನ್ನು ಬದುಕಿಸ್ತಾ ಇದ್ದಾರೆ ಅಂದರೆ ಸುಳ್ಳು ಹೇಳ್ಕೊಂಡೇ ನಿಮ್ಮ ಎದುರಿಗೆ ಜೀವಿಸ್ತಾ ಇದ್ದಾರೆ, ಆದರೆ ನಿಮ್ಮ ಎದುರಿಗೆ ಕೆಲವು ಸ್ಪಷ್ಟವಾದ ಸತ್ಯವನ್ನು ಮರೆಮಾಚಿದ್ದಾರೆ ಆದರೆ ನೀವು ಅದನ್ನು ನಂಬೋದಿಲ್ಲ. ಅಂದರೆ ನಿಮ್ಮ ಮನಸ್ಥಿತಿ ಅದನ್ನು ಕೆಲವೊಂದು ಸಾರಿ ಒತ್ತಡಕ್ಕೆ, ಇಲ್ಲ ಅವರ ಮೇಲಿನ ಪ್ರೀತಿಗೆ, ಅವರ ಮೇಲಿನ ನಂಬಿಕೆಗೆ, ವಿಶ್ವಾಸಕ್ಕೆ, ಪರಿಸ್ಥಿತಿಗೆ, ಅನಿವಾರ್ಯತೆಗೆ ನಂಬಿದರೂ ಕೂಡ ಆ ಸ್ಪಷ್ಟವಾದ ಸತ್ಯವಾದ ವಿಚಾರ ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತೆ. ಆ ರೀತಿ ಸಮಯ ಸಂದರ್ಭಗಳು ಈ ರೀತಿಯ ಒಂದು ನಿಮ್ಮಲ್ಲಿರುವ ದಯಾಗುಣ, ಕರುಣೆಯ, ಪ್ರೀತಿಯ, ಮನುಷ್ಯತ್ವ, ಮಾನವೀಯತೆ ಗುಣ, ಪೂಜೆ, ಹಾಗೆ ವ್ರತ, ಈಗೆಲ್ಲ ಏನು ಒಂದು ಆಧ್ಯಾತ್ಮಿಕ ಒಂದು ಪ್ರಯಾಣಕ್ಕೆ ನೀವು ಕನೆಕ್ಟ್ ಆಗಿರ್ತೀರಲ್ಲ, ಆ ಒಂದು ಸಹಾಯ ನಿಮಗೆ ಈ ರೀತಿಯಾಗಿ ಇಲ್ಲಿ ಸಿಗ್ತದೆ. ಆ ಒಂದು ಎನರ್ಜಿಗಳು ನಿಮ್ಮಲ್ಲಿ ಯಾವ ರೀತಿ ಒಂದು ಸಕಾರಾತ್ಮಕ ಊರ್ಜೆಯಾಗಿ ಕನ್ವರ್ಟ್ ಆಗಿರುತ್ತೆ ಅಂದರೆ, ನಿಮ್ಮ ಎದುರಿಗೆ ಯಾರೇ ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಆ ರೀತಿ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ, ಅವರು ಎದುರಿಗೆ ಹೇಳ್ತಾ ಇರೋದು ಸುಳ್ಳು, ಆದರೂ ನೀವೆಲ್ಲೋ ಒಂದು ರೀತಿಯಲ್ಲಿ ಸತ್ಯ ಅಂಥೇಳಿ ನಂಬ್ತಾ ಇದ್ದೀರ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಅಂದರೂ ಕೂಡ ಅದು
ಪರದೆ ಕಳಚಿ ಆ ವಿಚಾರ, ಆ ಸತ್ಯ ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತೆ. ಆಗ ನೀವು ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ಳೋಕೆ ಸಾಧ್ಯ ಆಗುತ್ತೆ. ನಿಮ್ಮನ್ನು ನೀವು ದುರ್ಬಲತೆಗೆ ಜಾರಿಸ್ಕೊಳ್ಳೋದಿಲ್ಲ. ನೀವು ಗಟ್ಟಿ ಆಗ್ತೀರಾ. ಆ ವಿಚಾರಗಳಿಂದ ಸ್ವಲ್ಪ ನಿಮಗೆ ತುಂಬಾ ನೋವಾಗ್ಬೋದು, ಆದರೆ ಒಂದು ಭೌತಿಕ ಮೋಹದಿಂದ ಹೊರಗೆ ಬರೋದ್ರ ಜೊತೆಗೆ ನೀವು ಸರಿಯಾದ ತೀರ್ಮಾನಗಳನ್ನು ಸರಿಯಾದ ಸಂದರ್ಭದಲ್ಲಿ ತಗೊಳ್ತೀರಾ. ಅವರಿಗೂ ಕೂಡ ಕೆಲವು ಎಚ್ಚರಿಕೆ ಸೂಚನೆಗಳನ್ನು ನೀವು ಕೊಡ್ತೀರಾ. ಅದು ಅವ್ರಿಗೆ ನೋವು ಆಗಬಾರ್ದು, ಆದರೆ ಅದು ಅವರಿಗೆ ಅರ್ಥ ಆಗಬೇಕು. ಆ ರೀತಿಯಲ್ಲಿ ನಾಜೂಕಾಗಿ ಆ ವಿಚಾರವನ್ನು, ಆ ಪರಿಸ್ಥಿತಿಯನ್ನು ನೀವು ಸಂಭಾಳಿಸ್ತೀರಾ. ಆ ರೀತಿ ಧೈರ್ಯವನ್ನು ತುಂಬಿಸ್ಲಿಕ್ಕೆ, ಅಂದರೆ ಒಂದೇ ಸರಿ ನಿಮಗೆ ಆ ಆಘಾತಕರ ವಿಚಾರ ಗೊತ್ತಾದ ತಕ್ಷಣ ನೀವು ಕುಗ್ಬೋದು, ಇಲ್ಲ ಸೋಲೊಪ್ಕೊಂಡ್ಬಿಡ್ಬೋದು, ಇಲ್ಲ ಜೀವನದಲ್ಲಿ ನನಗೆ ಏನೂ ಬೇಡ ಅನ್ನೋ ರೀತಿಯಲ್ಲಿ ನೀವು ನಿರಾಸೆಗೆ ಜಾರ್ಬಿಡ್ಬೋದು. ಆದರೆ ಇಲ್ಲಿ ಈ ರೀತಿಯ ಒಂದು ಕಾರ್ಯಗಳು ನಿಮ್ಮಲ್ಲಿ ಯಾವ ರೀತಿ ಒಂದು ಸಕಾರಾತ್ಮಕ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ ಅಂದರೆ, ನೀವು ಎಷ್ಟು ಉತ್ತಮವಾದ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಆ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದೀರಾ. ಸತ್ಕಾರ್ಯ, ಒಂದು ಸತ್ಕರ್ಮಗಳ ಬಗ್ಗೆ ನೀವು ಗಮನ ಹರಿಸ್ತಾ ಇದ್ದೀರಾ ಅಂದರೆ ಇಲ್ಲಿ ಯಾವುದು ವ್ಯರ್ಥ ಆಗ್ತಾ ಇಲ್ಲ. ಆ ಭಗವಂತನ ಭಜನೆ ಮಾಡ್ತಾ ಇದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ, ಆ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಇದಕ್ಕೆ ನಿಮಗೆ ಅನುಕೂಲ ಆಗ್ತಾ ಇರೋದು ಇದೇ ಎನರ್ಜಿ. ಅಂದರೆ ಎದುರಿಗೆ ಯಾರೇ ನಿಂತರೂ ಅವರನ್ನು ಅಳೆದು ಬಿಡ್ತೀರಾ. ಅಂದರೆ ಅವರನ್ನು ಜಡ್ಜ್ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ, ಅದು ನಿಮ್ಮ ಅಹಂಕಾರನೂ ಅಲ್ಲ. ಆದರೆ ಅವರ ಒಂದು ವ್ಯಕ್ತಿತ್ವ ನಿಮ್ಮ ಎದುರಿಗೆ ಕಾಣಿಸ್ಬಿಡುತ್ತೆ, ಅವರು ಹೀಗೆ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅಂತೇಳಿ. ಅಂಥ ಒಂದು ಶಕ್ತಿ ನಿಮ್ಮಲ್ಲಿ ತುಂಬೋದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದ ಒಂದು ಸತ್ಫಲವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಡಿಟ್ಯಾಚ್ಮೆಂಟ್ ಆಗೋದು ಅಂದ ತಕ್ಷಣ ದೂರ ಹೋಗೋದು ಅಂತ ಅಲ್ಲ. ಅಂದರೆ ಅದು ನಿಮ್ಮ ಸಂಬಂಧಗಳಿಂದ, ಪ್ರೀತಿಯ ವಿಚಾರದಿಂದ, ಹಾಗೆ ನಿಮ್ಮ ಮಕ್ಕಳಿಂದ ಇಲ್ಲ ತಾಯಿ ತಂದೆಯಿಂದ ದೂರ ಹೋಗೋದು ಡಿಟ್ಯಾಚ್ಮೆಂಟ್ ಅಂತ ಅಲ್ಲ. ಅದು ಒಳಗಿನ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಅನ್ನೋದು. ಜನರಿಂದ ಅಥವಾ ಪರಿಸ್ಥಿತಿಗಳಿಂದ ಓಡಿ ಹೋಗೋದು ಅಂತಲೂ ಅಲ್ಲ, ಕಷ್ಟಗಳಿಂದ ದುಃಖಗಳಿಂದ ಓಡಿ ಹೋಗಿ ಅಂತಲೂ ಅಲ್ಲ. ಆದರೆ ಅವು ನಿಮ್ಮ ಮನಸ್ಸನ್ನು ನಿಯಂತ್ರಿಸದಂತೆ ನೀವು ನಿಮ್ಮನ್ನು ಕಾಪಾಡಿಕೊಳ್ಳುವುದು ಅಂತ ಅರ್ಥ ಸೂಚಿಸ್ತಾ ಇದೆ. ಇಲ್ಲಿ ನೀವು ಎಲ್ಲರ ಜೊತೆ ಇರ್ತೀರಾ, ಆದರೆ ನಿಮ್ಮ ಭಾವನೆಗಳನ್ನು ನೀವೇ ನಿಯಂತ್ರಿಸಬೇಕು. ಹೊರಗಿನ ಭೌತಿಕ ಗೊಂದಲಗಳು ನಿಮ್ಮ ಒಳಗಿನ ಶಾಂತಿಯನ್ನು ಕದಡಬಾರ್ದು. ಇದು ಬಲಹೀನತೆ ಅಲ್ಲ, ಇದು ನಿಜವಾದ ಶಕ್ತಿಯಾಗಿರುತ್ತೆ. ಇಲ್ಲಿ ಗುರುವು ನಿಮಗೆ ಯಾವ ರೀತಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ, ನಿನ್ನ ಜೀವನದಲ್ಲಿ ಕೆಲವಷ್ಟು ವಿಚಾರಗಳು, ವ್ಯಕ್ತಿ ವ್ಯರ್ಥವಾಗಿದ್ದಾರೆ, ಅವರನ್ನು ಬಿಟ್ಟುಬಿಡು. ಆದರೆ ಓಡಬೇಡ, ಕೆಲವೊಂದು ಸಮಸ್ಯೆಗಳಿಂದ ಓಡಬೇಡ, ಹೆದರಿ ಅನುಭವಿಸು, ಆದರೆ ಅಂಟ್ಕೊಳ್ಬೇಡ ಆ ಸಮಸ್ಯೆಗಳಿಗೆ, ಆ ವಿಚಾರಗಳಿಗೆ. ಆತ್ಮವಿಶ್ವಾಸದಿಂದ ಕೆಲವು ವಿಚಾರಗಳನ್ನು ಸಂಭಾಳಿಸು, ಧೈರ್ಯವಾಗಿ ಎದುರಿಸು. ಆಗ ಆ ವಿಚಾರಗಳು ನಿನ್ನಿಂದ ದೂರ ಹೋಗ್ತವೆ. ಅದೇ ನೀನು ಎಲ್ಲಿಯವರೆಗೂ ಆ ವಿಚಾರಗಳಿಗೆ ಹೆದರಿ ಓಡ್ತೀಯೋ, ಆ ಸಮಸ್ಯೆಗಳಿಗೆ ಹೆದರಿ ಓಡ್ತೀಯೋ, ಅದು ನನ್ನಿಂದ ಆಗೋದಿಲ್ಲ, ನನ್ನ ಯಾರ ಸಹಾಯನೂ ನನಗಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಹೆದರ್ತೀರೋ ಅಲ್ಲಿಯವರೆಗೂ ಆ ಸಮಸ್ಯೆಗಳು ನಿಮ್ಮನ್ನು ಬೆಂಬಿಡದೆ ಕಾಡ್ತವೆ. ಆ ಸಮಸ್ಯೆಗಳೇ ಆಗಿರ್ಬೋದು, ಆ ವಿಚಾರಗಳೇ ಆಗಿರ್ಬೋದು, ನಿಮ್ಮ ಎದುರಿಗೆ ಬಂದು ನಿಂತಾಗ ಅವುಗಳನ್ನು ಶಾಂತವಾಗಿ ಸಂಭಾಳಿಸಿ ಆ ವಿಚಾರಗಳಲ್ಲಿರುವ ಕೆಲವು ಸತ್ಯಗಳನ್ನು ಕೆದಕಿ ನೋಡಿ. ಆಗ ಸ್ಪಷ್ಟವಾಗಿ ಆ ಸಂದೇಹಗಳು, ಆ ಸಮಸ್ಯೆಗಳು ನಿಮ್ಮಿಂದ ದೂರ ಆಗ್ತವೆ. ನೀವು ಆ ಸಮಸ್ಯೆಗಳಿಂದ ಒಂದು ಬ್ಲಾಕೇಜ್ ಎನರ್ಜಿಯಿಂದ ರಿಮೂವ್ ಆಗ್ತೀರಾ, ನಿಮ್ಮನ್ನು ನೀವು ಕಾಪಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹೆದರಬೇಡಿ, ಹೆದರದಷ್ಟು ನೀವು ಓಡಲೇಬೇಕಾಗುತ್ತೆ ಜೀವನದಲ್ಲಿ. ಹಾಗಾಗಿ ನೀವು ಯಾವಾಗ ಆ ಸಮಸ್ಯೆಗಳಿಗೆ, ಅಂಥ ವಿಚಾರಗಳಿಗೆ ಎದುರಾಗಿ ನಿಲ್ತೀರೋ ಆ ಸಮಸ್ಯೆಗಳನ್ನು ನೀವು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ ಬ್ಲಾಕೇಜ್ಗಳು ನಿಮ್ಮಿಂದ ಹೊರ ಹೋಗ್ಲಿಕ್ಕೂ ಕೂಡ ಕಾರಣವಾಗುತ್ತೆ ಆ ಸಮಯ ಸಂದರ್ಭ. ಹಾಗಾಗಿ ಯಾವುದೇ ರೀತಿ ಸಮಯ ಸಂದರ್ಭಕ್ಕೂ ಕೂಡ ನೀವು ಭಯಪಡದೆ ಅವುಗಳನ್ನು ಎದುರಿಸುವ ತೀರ್ಮಾನವನ್ನು ಮಾಡಿ. ಖಂಡಿತ ನಿಮಗೆ ನನ್ನ ಸಹಾಯ ಸಿಗುತ್ತೆ ಸಕಾಲಕ್ಕೆ ಸರಿಯಾಗಿ ಅನ್ನೋ ರೀತಿಯಲ್ಲಿ ಗುರು ಬ್ಲೆಸ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮದೇ ಆದಂಥ ಒಂದು ಪವರ್ ಇರುತ್ತೆ, ಅದನ್ನು ಎಲ್ಲಾದರೂ ನೀವೇ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಕೂಡ ಗಮನಿಸಬೇಕು. ಆಗ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಕೂಡ ಸಾಧ್ಯವಾಗುತ್ತೆ. ಎಲ್ಲೇ ಹೋಗ್ರಿ, ಎಲ್ಲೇ ಇರ್ರಿ, ಯಾವ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಿಮ್ಮನ್ನು ಸಂಭಾಳಿಸಿಕೊಳ್ಳುವ ಒಂದು ಜ್ಞಾನ ನಿಮಗೆ ಇರಬೇಕು. ಅಂದರೆ ಮನುಷ್ಯನ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ದು ಒಂದು ಎನರ್ಜಿ ಕನೆಕ್ಟ್ ಆಗಿರುತ್ತೆ, ಹಾಗೆ ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ನಿಮಗೆ ಒಂಥರ ಬೇಸರ ಕಾಡ್ಬೋದು, ಇಲ್ಲ ಕೆಲವು ನಿರಾಸೆಗಳು ಕಾಡ್ಬೋದು, ಹಾಗೆ ಸಂಜೆ ಆಗ್ತಿದ್ದ ಹಾಗೆ ಮತ್ತೆ ಸರಿ ಆಗ್ಬೋದು, ಇಲ್ಲ ಇನ್ನೂ ದುಃಖದ ವಿಚಾರಗಳು ಎದುರಾಗ್ಬೋದು. ಈ ರೀತಿಯಾಗಿ ಒಂದು ದಿನದಲ್ಲಿ ಹಲವಾರು ಎನರ್ಜಿಗಳಿಗೆ ನೀವು ಕನೆಕ್ಟ್ ಆಗ್ತಾ ಇರ್ತೀರಾ. ಹಾಗಾಗಿ ಆ ಎನರ್ಜಿಗಳನ್ನು ನೀವು ಸಂಭಾಳಿಸಬೇಕು ಹೊರತು ಆ ಎನರ್ಜಿಯ ನಿಯಂತ್ರಣಕ್ಕೆ ನೀವು ಹೋಗಬಾರ್ದು. ಕೆಲವು ಕರ್ಮಗಳು ನಿಮ್ಮನ್ನು ಕಾಡ್ತಾ ಇರೋದ್ರಿಂದ ಅತಿಯಾದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವು ಸಮಯ ಸಂದರ್ಭಗಳನ್ನು, ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಈ ಸಮಯದಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದ್ದೀರಾ. ಅದು ಒಂದು ರಿಲೇಷನ್ಶಿಪ್ ವಿಚಾರದಲ್ಲೇ ಆಗಿರ್ಬೋದು, ಅದು ವೈಯಕ್ತಿಕ, ಹಾಗೆ ಪ್ರೀತಿ, ಹಾಗೆ ಒಂದು ಸ್ನೇಹದ ಸಂಬಂಧ ಆಗಿರ್ಬೋದು. ಈ ಸಂಬಂಧದಲ್ಲಿ ಏನೋ ಒಂದು ವಿಚಾರ ಬಂತು, ಅದರಿಂದ ನೀವು ತುಂಬ ನೋವಾಯಿತು ನಿಮಗೆ ಆ ವಿಚಾರವನ್ನು, ಅಂದರೆ ಆ ಸಂಬಂಧವನ್ನು ಬಿಟ್ಟು ನೀವು ಹೊರಗೆ ಬಂದ್ರಿ. ಇಲ್ಲಾಂದರೆ ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಮತ್ತೊಂದು ಸಂಬಂಧ ಕ್ರಿಯೇಟ್ ಮಾಡ್ಕೊಳ್ತೀರಾ, ಅದರಲ್ಲಿ ಹೋಗ್ತೀರಾ, ಅಲ್ಲೂ ಏನಾದರೂ ಸಮಸ್ಯೆ ಬಂತು. ಈ ರೀತಿಯಾಗಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ, ಪದೇ ಪದೇ ಮರುಕಳಿಸ್ತಾ ಇದೆ. ಅಂದರೆ ನೀವು ಹಳೆಯ ಒಂದು ಫ್ರೆಂಡ್ಶಿಪ್, ಹಳೆಯ ಪ್ರೀತಿ, ಹಳೆಯ ಒಂದು ವೈಯಕ್ತಿಕ ಸಂಬಂಧದಲ್ಲಿ ಕೆಲವು ಪಾಠಗಳನ್ನು ಇನ್ನೂ ಕಲ್ತಿಲ್ಲ. ಅಂದರೆ ನೀವಲ್ಲಿ ಸಮಾಧಾನವಾಗಿ ನಿಮ್ಮನ್ನು ನೀವು ಸಂಭಾಳಿಸ್ಕೊಂಡು ನಿಮಗೆ ನೀವು ಪ್ರಶ್ನೆನೇ ಮಾಡ್ಕೊಳ್ಳಿಲ್ಲ. ಅಲ್ಲಿ ಕೇವಲ ಅವ್ರದ್ದೇ ತಪ್ಪಿತ್ತಾ, ಇಲ್ಲ ನಂದು ಏನಾದರೂ ತಪ್ಪಿತ್ತಾ ಅನ್ನೋ ರೀತಿಯಲ್ಲಿ ನೀವು
ನಿಮ್ಮನ್ನು ನೀವು ಕೇಳ್ಕೊಳ್ಳೇ ಇಲ್ಲ. ಆ ಥರದ ನಿರ್ಧಾರವನ್ನು ತೊಗೊಂಡ್ರಿ, ಅದು ನನಗೆ ಬೇಡ ಅನ್ನೋ ರೀತಿಲಿ ಅದನ್ನು ಕೈ ಬಿಟ್ರಿ, ಮುಂದಿನ ಸಂಬಂಧಕ್ಕೆ ನೀವು ಬಂದ್ರಿ. ಅಲ್ಲೂ ಕೂಡ ನೀವು ಕೆಲವು ಪಾಠಗಳನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ನೀವು ಅಂದ್ಕೊಳ್ತಾ ಇದ್ದೀರಾ, ನನ್ನ ಜೀವನಕ್ಕೆ ಯಾಕೆ ಈ ರೀತಿ ಕಷ್ಟ ಬರ್ತದೆ, ಅದು ಸರಿ ಇಲ್ಲ, ಅವ್ರು ನನಗೆ ಮೋಸ ಮಾಡಿದರು, ಅವ್ರು ನನಗೆ ಹಾಗೆ ಮಾಡಿದರು, ಅದಕ್ಕೆ ನಾನು ಅದನ್ನು ಬಿಟ್ಟು ಇಲ್ಲಿ ಬಂದೆ, ಇಲ್ಲೂ ಕೂಡ ಅದೇ ನನಗೆ ಪ್ಯಾಟರ್ನ್ ಮತ್ತೆ ಕನೆಕ್ಟ್ ಆಗ್ತಾ ಇದೆಯಲ್ಲ, ಏನಿದು ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ. ಅಂದರೆ ಹಳೆಯದು ಒಂದು ಕರ್ಮಗಳು ಕೂಡ ನಿಮಗೆ ಕನೆಕ್ಟ್ ಆಗಿದ್ವಲ್ಲ, ಆ ಸಂಬಂಧಗಳು ಕೂಡ ನಿಮ್ಗೆ ಏನೋ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬಂದಿದ್ವು, ಋಣಮುಕ್ತರಾಗಿಸ್ಲಿಕ್ಕೆ ಬಂದಿದ್ವು. ಹಾಗೆ ಕೆಲವೊಂದು ಹೊಸ ಪ್ಯಾಟರ್ನ್ಗಳನ್ನು ನಿಮ್ಮ ಜೀವನದಲ್ಲಿ ತಿರುವುಗಳ ಮೂಲಕ ತುಂಬಿಸ್ಲಿಕ್ಕೆ ಬಂದಿದ್ವು. ಆದರೆ ನೀವು ಅಲ್ಲಿ ಏನೂ ಕಲೀಲಿಲ್ಲ. ಅಂದರೆ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳೂ ಇಲ್ಲ, ನಿಮ್ಮನ್ನು ನೀವು ಅರ್ಥನೂ ಮಾಡ್ಕೊಳ್ಳಿಲ್ಲ, ಹಾಗೆ ಬೇರೆಯವರನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಲಿಲ್ಲ. ಅಲ್ಲಿ ಕೇವಲ ನೀವು ಸಮಸ್ಯೆಯನ್ನಷ್ಟೇ ನೋಡಿದ್ರಿ. ಅಂದರೆ ನಿಮಗಲ್ಲಿ ಅವರಿಂದ ಏನಾದರೂ ತೊಂದರೆ ಆದ ತಕ್ಷಣ, ಇಲ್ಲ ಅವರು ನಿಮಗೆ ಯಾವುದೇ ರೀತಿ ಒಂದು ಮಾತುಗಳಿಗೆ ಸ್ಪಂದಿಸಲಿಲ್ಲ ಅಂದ ತಕ್ಷಣ, ಸಮಯಕ್ಕೆ ಸರಿಯಾಗಿ ಅವರು ನಿಮಗೆ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ ತಕ್ಷಣ ನೀವು ಅದನ್ನು ತಪ್ಪು ಅಂತ ಹೇಳಿ ಅಂದ್ಕೊಂಡ್ರಿ. ಅವರ ಸಮಯ ಸಂದರ್ಭವನ್ನು ಕೂಡ ಕೆಲವೊಂದು ಸಾರಿ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಆ ಪಾಠವನ್ನು ಕಲಿಯದೆ ಮತ್ತೆ ಮುಂದೊಂದು ಸ್ಟೆಪ್ ಇಟ್ಟು ಮುಂದೊಂದು ಹೊಸ ಸಂಬಂಧಗಳನ್ನು ಕನೆಕ್ಟ್ ಮಾಡ್ಕೊಂಡ್ರಿ. ಅದು ಫ್ರೆಂಡ್ಶಿಪ್ಪಲ್ಲೇ ಆಗಿರ್ಬೋದು, ವೈಯಕ್ತಿಕ ಸಂಬಂಧ, ಪ್ರೀತಿಯಲ್ಲೇ ಆಗಿರ್ಬೋದು. ಅಲ್ಲಿ ಏನಾಯಿತು, ಮತ್ತೆ ನಿಮಗೆ ಆ ಪಾಠಗಳು ಬ್ಯಾಲೆನ್ಸ್ ಆದವು. ಆ ಪಾಠಗಳು ಮತ್ತೆ ನೀವು ಇಲ್ಲಿ ಕಲೀಲೇಬೇಕು. ಎಲ್ಲಿಯವರೆಗೂ ನಿಮ್ಮನ್ನು ನೀವು ತಿದ್ಕೊಳ್ಳಲ್ವೋ, ಸಂಭಾಳಿಸ್ಕೊಳ್ಳಲ್ವೋ, ಕೆಲವು ಪಾಠಗಳನ್ನು ಕಲ್ತ್ಕೊಳ್ಳಲ್ವೋ, ಕೆಲವು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಲ್ವೋ, ಅಲ್ಲಿವರೆಗೂ ಈ ಪಾಠ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಿಮಗೆ ಗುರುವಿನ ಅಗತ್ಯ ಇರೋದಿಲ್ಲ. ಹಾಗಾಗಿ ಗುರುವಿನ ಶರಣದಲ್ಲಿ ಬಂದಿರೋದ್ರಿಂದ ಇಲ್ಲಿ ನೀವು ಸಂಭಾಳಿಸ್ತಾ ಇದ್ದೀರಾ, ಕೆಲವು ತಪ್ಪುಗಳನ್ನು ತಿದ್ಕೊಳ್ತಾ ಇದ್ದೀರಾ. ಅಂದರೆ ಅವರದ್ದು ತಪ್ಪಿದೆಯೋ ಇಲ್ಲ ನಂದೇ ತಪ್ಪಿದೆಯೋ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಾರಿ ನೀವು ಶಾಂತವಾದಾಗ ಯೋಚಿಸ್ತಾ ಇದ್ದೀರಾ. ಅಂದರೆ ಗುರು ನಿಮ್ಮನ್ನು ಸಂಭಾಳಿಸ್ತಾ ಇದ್ದಾರೆ. ಅಂದರೆ ಅವರ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ನಿಮ್ಮ ತಪ್ಪುಗಳನ್ನು ನೀವು ಕಂಡುಕೊಳ್ಳುವಲ್ಲಿ ಅವರು ಸಹಾಯ ಮಾಡ್ತಾ ಇದ್ದಾರೆ. ಮಗು, ಎಲ್ಲಿಯವರೆಗೂ ಆ ಒಂದು ಋಣ, ಆ ಒಂದು ಕರ್ಮ ಅದನ್ನು ತಗೊಂಡೇ ಸಾಕ್ತೀಯಾ, ಅದನ್ನು ಕೆಲವೊಂದು ಸಾರಿ ಕಳ್ಕೊಳ್ಬೇಕು. ಆ ಋಣಗಳು ಕಳ್ಕೊಳ್ಳೋಕ್ಕೋಸ್ಕರನೇ ಆ ಒಂದು ಎನರ್ಜಿ ಪ್ಯಾಟ್ರನ್ ಆಗಿ ನಿನ್ನ ಸಂಬಂಧದಲ್ಲಿ ಬಂದಿದೆ, ಅದನ್ನು ನೀನು ಕಳ್ಕೊಳ್ಬೇಕು. ಆ ಸಮಯ ಬಂದಿದೆ, ಹಾಗಾಗಿ ಅವುಗಳು ರಿಪೀಟ್ ಆಗ್ತಾ ಇದ್ದಾವೆ ನಿನ್ನ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ತೋರಿಸಿಕೊಟ್ಟು ಕೆಲವೊಂದು ಸಾರಿ ಕೆಲವು ತಪ್ಪುಗಳನ್ನು, ನಿಮ್ಮದೇ ತಪ್ಪುಗಳನ್ನು ತಿದ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಆ ತಪ್ಪುಗಳನ್ನು ನೀವು ಅರ್ಥ ಮಾಡ್ಕೊಳ್ತೀರಾ, ಆ ಸಂಭಾಳಿಸ್ತೀರಾ ಆ ಪರಿಸ್ಥಿತಿಯನ್ನು. ಆಗ ನಿಮಗೆ ನಿಮ್ಮ ಎದುರಿಗಿರೋರು ಕೂಡ ತಪ್ಪು ಅಂತೇಳಿ ಅನಿಸೋದಿಲ್ಲ. ಎಲ್ಲೋ ಅವರು ಒಂದು ಆಕಸ್ಮಿಕವಾಗಿ ತಪ್ಪು ಮಾಡಿದ್ರು, ನನ್ನಿಂದನೂ ಕೂಡ ಕೆಲವು ತಪ್ಪಾಗ್ತಾವಲ್ಲ, ಅದೇ ರೀತಿ ಅವರಿಂದನೂ ಕೂಡ ಒಂದು ತಪ್ಪಾಯಿತು ಅನ್ನೋ ರೀತಿಲಿ ನೀವು ರಿಯಲೈಸ್ ಮಾಡ್ಕೊಳ್ತೀರಾ. ಆಗ ಅಂಥದ್ದೇ ಪ್ಯಾಟರ್ನ್ಗಳು ನಿಮ್ಮ ಜೀವನದಲ್ಲಿ ಮತ್ತೆ ಪುನಃ ಎದುರಾಗೋದಿಲ್ಲ. ಅದು ಕಳ್ಕೊಂಡ್ಬಿಡ್ತಿರಲ್ಲ ಋಣ, ಹಾಗಾಗಿ ಅದು ಅಲ್ಲೇ ಬ್ಲಾಕೇಜ್ಗಳು ಹೋಗ್ಬಿಡುತ್ತೆ. ಹಾಗೆ ಹೊಸ ಒಂದು ತಿರುವು ನಿಮ್ಮ ಜೀವನಕ್ಕೆ ಒಂದು ಮುಂದೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಎಲ್ಲಿಯವರೆಗೂ ನೀವು ಹಳೆಯ ನೋವು, ದುಃಖ, ಕೆಲವೊಂದು ಸಮಸ್ಯೆ, ಕೆಲವೊಂದು ವಿಚಾರಗಳನ್ನು ಮನಸ್ಸಲ್ಲಿ ಹಿಡ್ಕೊಂಡಿರ್ತೀರಲ್ಲ, ಅವ್ರು ನನಗೆ ಹಾಗೆ ಮಾಡಿದರು, ಹೀಗೆ ಮಾಡಿದರು, ವಂಚನೆ ಮಾಡಿದರು, ಮೋಸ ಮಾಡಿದರು, ಕೇವಲ ಇನ್ನೊಬ್ಬರು ತಪ್ಪುಗಳನ್ನೇ ಹೇಳ್ತಾ ಇದ್ದೀರಾ ಹೊರತು ನಿಮ್ಮಿಂದ ಏನಾದರೂ ತಪ್ಪಾಯಿತಾ ಅಂತೇಳಿ ನೀವು ಯೋಚಿಸ್ತಾ ಇಲ್ಲ. ಯಾವಾಗ ಅವರ ತಪ್ಪು ಮತ್ತು ನಿಮ್ಮ ತಪ್ಪಿನ ಮಧ್ಯೆ ಯಾರು ಎಷ್ಟು ತಪ್ಪು ಮಾಡಿದ್ರು ಅನ್ನೋ ರೀತಿಯಲ್ಲಿ ಕೆಲವೊಂದು ಮನವರಿಕೆ ಮಾಡ್ಕೊಳ್ತೀರಲ್ಲ, ಹೌದು ಅವರಿಂದ ಅಷ್ಟೇ ತಪ್ಪಾಗಿಲ್ಲ, ನನ್ನಿಂದನೂ ಕೂಡ ಕೆಲವೊಂದು ಸಾರಿ ತಪ್ಪುಗಳಾಗಿವೆ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡು ಆ ವಿಚಾರವನ್ನು ಕ್ಷಮಿಸಿ, ಅವರನ್ನು ಕ್ಷಮಿಸಿ, ನಿಮ್ಮನ್ನು ಕೂಡ ನೀವು ಕ್ಷಮಿಸ್ಕೊಂಡು ಹೊಸ ತಿರುವಿನತ್ತ ನಾನು ಈಗ ಹೆಜ್ಜೆ ಇಡಬೇಕು ಅನ್ನೋ ರೀತಿಯಲ್ಲಿ ನೀವು ಯಾವಾಗ ದೃಢ ನಿರ್ಧಾರ ತಗೊಳ್ತೀರೋ ಆ ಬ್ಲಾಕೇಜ್ಗಳಿಂದ ತನ್ನಿಂದ ತಾನೇ ನೀವು ಹೊರಗೆ ಬರ್ತೀರಾ. ಆ ಕರ್ಮ ಅಲ್ಲಿ ಋಣಮುಕ್ತ ಆಗುತ್ತೆ. ಆ ಹೊಸ ಜೀವನದಲ್ಲಿ, ಆ ಹೊಸ ತಿರುವಿನ ಜೀವನದಲ್ಲಿ ಆ ಪ್ಯಾಟರ್ನ್ಗಳು ನಿಮ್ಗೆ ಯಾವಾಗೂ ಎದುರಾಗೋದಿಲ್ಲ. ಯಾಕಂದರೆ ಅವುಗಳನ್ನು ನೀವು ಅರ್ಥ ಮಾಡಿಕೊಂಡು ಅಲ್ಲೇ ಅವುಗಳಿಗೆ ಒಂದು ಎಂಡ್ ಕೊಟ್ಟಿರ್ತೀರಲ್ಲ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯನ್ನಾಗಿರ್ಬೋದು, ವಿಚಾರಗಳನ್ನಾಗಿರ್ಬೋದು ನೇರವಾಗಿ ಜಡ್ಜ್ ಮಾಡಬಾರ್ದು. ಅದನ್ನು ಎರಡೂ ತೂಕದಲ್ಲಿಟ್ಟು ಸರಿಯಾದ ರೀತಿಯಲ್ಲಿ ನೀವು ಜಡ್ಜ್ ಮಾಡಬೇಕಾಗತ್ತೆ. ಆಗ ನಿಮಗೆ ಕೆಲವೊಂದಿಷ್ಟು ವಿಚಾರಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೂ ಆಗುತ್ತೆ. ಹಾಗೆ ಹೊಸ ಒಂದು ದಾರಿಯನ್ನು ಕಂಡುಕೊಳ್ಳೋಕ್ಕೆ ಕೆಲವು ಸ್ಪಷ್ಟತೆಗಳು ಕೂಡ ಸಿಗ್ತಾ ಹೋಗುತ್ತೆ. ಆ ಸಂಬಂಧವನ್ನು ಬಿಡಬೇಕು ಅಂತ ಇದ್ದರೂ ಆಯಿತು, ಇಲ್ಲ ಅಂದರೆ ಆ ಸಂಬಂಧದಲ್ಲಿ ಮುಂದುವರಿಬೇಕು ಅನ್ನೋ ಹಂಬಲ ಇದ್ದರೂ ಆಯಿತು. ಒಟ್ಟಾರೆಯಾಗಿ ಎರಡೂ ಒಂದು ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಿ ನೀವು ಜಡ್ಜ್ ಮಾಡಿದಾಗ ಮಾತ್ರ ನಿಮಗೆ ಕೆಲವು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಗ ಸಂಭಾಳಿಸಿದ ಪರಿಸ್ಥಿತಿಗಳು ಮತ್ತೆ ಯಾವಾಗೂ ನಿಮಗೆ ಮುಂದಿನ ಜೀವನದಲ್ಲಿ ಎದುರಾಗೋದಿಲ್ಲ. ಅಂದರೆ ಬೇರೆಯವ್ರನ್ನ ನೋಡಿ ಅವರ ತಪ್ಪನ್ನು ನೀವು ಬೆರಳು ಮಾಡಿ ತೋರಿಸ್ತಾ ಇದ್ದೀರಾ. ಅದರ ಬದಲಿಗೆ ಇಲ್ಲಿ ಗುರುವು, ನೀವು ನಂಬಿದ ದೇವರು ಇಲ್ಲಿ ನಿಮಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ, ಏನು ತಿದ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ, ಏನನ್ನು ಸರಿಪಡಿಸ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನದಲ್ಲಿಟ್ಟು ನೋಡಬೇಕಾಗತ್ತೆ. ಯಾವ ಸಂಬಂಧವೇ ನಿಮಗೆ ಸಿಕ್ಕಿರಲಿ, ಅಲ್ಲಿ ನೀವು ಏನು ಕಲ್ತ್ರಿ, ಏನು ಮಾಡಿದೆ, ಏನು ಮಾಡಬಾರ್ದಿತ್ತು ಅದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಓವರ್ ಥಿಂಕಿಂಗ್ ಗುಣನೂ ತುಂಬ ಹೆಚ್ಚಾಗಿದೆ ನಿಮಗೆ. ಅಂದರೆ ನೀವು ಇನ್ನೊಬ್ಬರ ಜೊತೆ ಇನ್ನೊಬ್ಬರು ಹಾವಭಾವ, ನಡವಳಿಕೆ, ನಡತೆ, ಹಾಗೆ ಅವರ ಒಂದು ಜೀವನ ಶೈಲಿಯ ಬಗ್ಗೆ ನೀವು ನಿಮ್ಮನ್ನು ತೂಗಿ ನೋಡ್ತೀರಾ, ಓವರ್ ಥಿಂಕಿಂಗ್ ಮಾಡ್ತೀರಾ. ಹಾಗಾಗಿ ಆ ವಿಚಾರಗಳಿಂದ ಅಂದರೆ ಅವ್ರ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸರಿ ಇದೆ, ನನ್ನ ಜೀವನದಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಮೇಲ್ನೋಟಕ್ಕೆ ಅವ್ರ ಜೀವನ ಚೆನ್ನಾಗಿ ನಿಮಗೆ ಕಾಣ್ತಾ ಇರ್ಬೋದು, ಒಳಹೊಕ್ಕು ನೋಡಿದಾಗೆ ಅದ್ರ ಬಗ್ಗೆ ನಿಮಗೆ ಅರಿವಾಗೋದು. ಹಾಗಾಗಿ ಮೇಲ್ನೋಟಕ್ಕೆ ಎಲ್ಲದೂ ಚೆನ್ನಾಗೇ ಕಾಣ್ತಾ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಜೀವನನೂ ಕೂಡ ಅವರಿಗಿಂತ ಹೆಚ್ಚು ಭಿನ್ನವಾಗಿದೆ, ತುಂಬ ಚೆನ್ನಾಗಿದೆ. ನೀವು ಅದನ್ನು ಅರ್ಥ
ಮಾಡ್ಕೊಂಡಾಗ, ಅಂದರೆ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿ ಕೊಂಡಾಗ ಮಾತ್ರ ತಾನೇ ನಿಮ್ಮ ಬಗ್ಗೆ ನಿಮಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗೋದು. ಬೇರೆಯವರ ಆತ್ಮವಿಶ್ವಾಸ, ಹಾಗೆ ಬೇರೆಯವರು ತುಂಬ ಚೆನ್ನಾಗಿದ್ದಾರೆ, ಅವರ ನಡವಳಿಕೆ ಹಾವಭಾವ ಚೆನ್ನಾಗಿದೆ ಅಂತೇಳಿ ಬೇರೆಯವರನ್ನು ಹೊಗಳೋದ್ರಲ್ಲೇ ನೀವು ಕಾಲ ಕಳೀತಾ ಇದ್ದೀರಾ ಹೊರತು, ನಿಮಗೂ ಕೂಡ ಅಂಥದ್ದೇ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನೂ ಕೂಡ ನೀವು ಗೌರವಿಸಬೇಕು, ಪ್ರೀತಿಸಬೇಕು ಅನ್ನೋದನ್ನು ಮರಿತಾ ಇದ್ದೀರಾ. ಹಾಗೆ ಬೇರೆಯವರ ಮಾತುಗಳನ್ನು ಕೇಳುವ ಅಭ್ಯಾಸ ಕೂಡ ನಿಮಗಿದೆ. ಕೆಲವೊಂದು ಸಾರಿ ಆ ಮಾತುಗಳು ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದ್ಬಿಡುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡ್ತೀರಾ, ಓವರ್ ಥಿಂಕಿಂಗ್ ಕೂಡ ಮಾಡ್ತೀರಾ. ಅದರಿಂದ ನೀವು ಜೀವನದಲ್ಲಿ ಸ್ಟ್ರಗಲ್ ಮಾಡೋದು ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗೆ ತಪ್ಪು ನಿರ್ಧಾರಗಳನ್ನು ಕೂಡ ತಗೊಳ್ತೀರ, ತಪ್ಪಾದ ಹೆಜ್ಜೆಗಳನ್ನು ಕೂಡ ಇಡಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಆ ರೀತಿಯ ಓವರ್ ಥಿಂಕಿಂಗ್ ಆಗಿರ್ಬೋದು, ಇನ್ನೊಬ್ಬರು ಮಾತನ್ನು ಕೇಳೋದಾಗಿರ್ಬೋದು. ಹಾಗಾಗಿ ನಿಮಗೆ ಆದ ಒಂದು ಬುದ್ಧಿವಂತಿಕೆ ಇದೆ, ನಿಮ್ಮನ್ನು ಸಂಭಾಳಿಸುವ ಧೈರ್ಯ, ಆತ್ಮವಿಶ್ವಾಸ ಕೂಡ ನಿಮ್ಮಲ್ಲೇ ಇದೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇರೆಯವರನ್ನು ಅನುಕರಣೆ ಮಾಡೋ ಅಗತ್ಯನೇ ಇಲ್ಲ. ಅಂದರೆ ಇಲ್ಲಿ ಒಂದು ತಪ್ಪು ಏನಾಗ್ತಾ ಇದೆ ಅಂದರೆ, ನಿಮಗೆ ಏನು ಬೇಕು ಅನ್ನೋದು ಸ್ಪಷ್ಟತೆ ನಿಮಗಿಲ್ಲ. ಹಾಗೆ ಅದನ್ನು ಮ್ಯಾನಿಫೆಸ್ಟ್ ಹೇಗೆ ಮಾಡಬೇಕು ಅಂತಲೂ ನಿಮಗೆ ಗೊತ್ತಾಗ್ತಾ ಇಲ್ಲ. ಒಂದು ದಿನ ನಿಮ್ಮ ಬಗ್ಗೆ ನೀವೇ ಯೋಚಿಸ್ತೀರಾ, ಹಾಗೆ ಒಂದು ದಿನ ಕೆಲವೊಂದು ಸಾರಿ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಆಗಿರ್ಬೋದು, ಇಲ್ಲ ಒಬ್ಬರೇ ಕೂತಾಗಿರ್ಬೋದು, ನನಗಿದು ಬೇಕು ಅಂತೇಳಿ ಅಂದ್ಕೊಳ್ತೀರಾ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದು ನನಗೆ ಬೇಕಾಗಿತ್ತಾ ಅಂತಲೂ ಯೋಚಿಸ್ತೀರಾ. ಇಲ್ಲ ಮಾರನೇ ದಿನನಾದರೂ ನಾನು ಯೋಚಿಸಿದ್ದು ಸರಿ ಇತ್ತಾ, ನನ್ನ ಆಯ್ಕೆ ಏನಾದರೂ ತಪ್ಪಾಗಿದೆಯಾ, ಇಲ್ಲ ನನಗದು ಬೇಕಾಗಿತ್ತಾ ಈ ಸಮಯದಲ್ಲಿ, ಇಲ್ಲವೇ ನಾನು ತಪ್ಪಾದದ್ದನ್ನು ಆಯ್ಕೆ ಮಾಡ್ಕೊಂಡ, ಅದು ನನ್ನ ಜೀವನಕ್ಕೆ ಬಂದರೆ ಸರಿ ಇರುತ್ತಾ, ನಾನು ಆಯ್ಕೆ ಮಾಡ್ಕೊಂಡಿದ್ದು ಸರಿ ಇದೆಯಾ ಅನ್ನುವ ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗಿ ಸಂಶಯಪಟ್ಟು ನೀವು ಬೇಡಿದ್ರ ಬಗ್ಗೆನೇ ನಿಮಗೆ ಸಂಶಯ ಇದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಮ್ಯಾನಿಫೆಸ್ಟ್ ರಿಜೆಕ್ಟ್ ಆಗುತ್ತೆ. ಅಂದರೆ ನಿಮ್ಮ ಪ್ರಾರ್ಥನೆ, ನಿಮ್ಮ ಸಂಕಲ್ಪ ಅಲ್ಲಿ ಮುರಿದು ಹೋದಾಗುತ್ತೆ. ಅಂದರೆ ಸಂಕಲ್ಪ ಅಂದರೆ ಕೊನೆಯವರೆಗೂ ಯಾವ ಒಂದು ವಿಚಾರದಲ್ಲಿ ಪ್ರಾರ್ಥನೆ ಮಾಡಿಟ್ಕೊಂಡಿರ್ತೀರಲ್ಲ, ಆ ಸಂಕಲ್ಪದ ಮೇಲೆ ನೀವು ದೃಢವಾಗಿ ನಿಲ್ಲಬೇಕು. ಸರಿಯಾದದ್ದನ್ನೇ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಂಡಿರಬೇಕು. ಆಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಈಗೊಂದು ಪ್ರಾರ್ಥನೆ ಮಾಡ್ಕೊಳ್ತೀರಾ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ನನಗೆ ಬೇಕಾಗಿತ್ತಾ, ಅವಶ್ಯಕತೆ ಇತ್ತಾ ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಪ್ರಾರ್ಥನೆ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಹಾಗೆ ನೀವು ಆಯ್ಕೆ ಮಾಡ್ಕೊಂಡಿರೋ ವಿಚಾರದ ಮೇಲೆ, ವ್ಯಕ್ತಿಯ ಮೇಲೆ, ಅದು ಯಾವುದೇ ರೀತಿಯ ಒಂದು ವಿಚಾರ ಆಗಿರ್ಬೋದು, ನಿಮ್ಮ ಆಸೆ, ನಿಮ್ಮ ಗುರಿ, ಅದ್ರ ಬಗ್ಗೆ ನಿಮ್ಗೆ ಇನ್ನೂ ನಂಬಿಕೆ ಬಂದಿಲ್ಲ, ಸಂದೇಹದಲ್ಲಿದೆ, ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಹೊತ್ತಿಗೆ ಅದ್ರ ಬಗ್ಗೆ ನಾನು ಸರಿಯಾದದನ್ನು ಆಯ್ಕೆ ಮಾಡ್ಕೊಂಡಿದ್ದೀನ, ನಾನು ಇನ್ನೊಂದು ಸರಿ ಯೋಚಿಸ್ಬೇಕಾಗಿತ್ತಾ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಪ್ರಾರ್ಥನೆ ಮೇಲೆ, ನಿಮ್ಮ ಸಂಕಲ್ಪದ ಮೇಲೆ, ನಿಮ್ಮ ಮ್ಯಾನಿಫೆಸ್ಟ್ ಮೇಲೆ, ನಿಮ್ಮ ಅಫರ್ಮೇಷನ್ ಮೇಲೆ ನಂಬಿಕೆ ಕಳ್ಕೊಂಡು ಸಂಶಯಾಸ್ಪದವಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ನಿಮಗೆ ಭಗವಂತನ ಮೇಲೆ, ನೀವು ನಂಬಿದ ಗುರುವಿನ ಮೇಲೆ, ನೀವು ನಂಬಿದ ಶಕ್ತಿ, ಅದು ಯಾವುದೇ ರೀತಿ ಶಕ್ತಿ ಆಗಿರ್ಬೋದು, ಕುಲದೇವತೆಯ ಶಕ್ತಿ ಆಗಿರ್ಬೋದು, ಗ್ರಾಮ ದೇವತೆಯ ಶಕ್ತಿ ಆಗಿರ್ಬೋದು, ನಿಮ್ಮ ಇಷ್ಟ ದೇವರ ಶಕ್ತಿ ಆಗಿರ್ಬೋದು, ಗುರುವಿನ ಶಕ್ತಿ ಆಗಿರ್ಬೋದು, ಹಾಗೆ ನಿಮ್ಮ ಪೂರ್ವಜರಲ್ಲೇ ನಿಮ್ಮ ಒಂದು ಯಾವುದೆಲ್ಲ ಒಂದು ಆಶೀರ್ವಾದ ಇರುತ್ತೋ ಆ ಆಶೀರ್ವಾದ ಜೊತೆ ನೀವು ಕನೆಕ್ಟ್ ಆಗಿದ್ರೂ ಕೂಡ ಕೆಲವೊಂದು ಸಾರಿ ನಿಮ್ಮ ಮ್ಯಾನಿಫೆಸ್ಟ್ ಆಗೋದಿಲ್ಲ, ಪೂರ್ಣಗೊಳ್ಳೋದಿಲ್ಲ. ಅಂದರೆ ನಿಮ್ಮ ಪ್ರಾರ್ಥನೆ ಫಲಿಸೋದಿಲ್ಲ. ಯಾಕಂದರೆ ನಿಮ್ಮ ಪ್ರಾರ್ಥನೆಯನ್ನು, ನಿಮ್ಮ ಭಕ್ತಿಯನ್ನು, ನಿಮ್ಮ ನಂಬಿಕೆಯನ್ನು, ನೀವು ನಂಬಿದ ದೇವರನ್ನು ಸಂಶಯಾಸ್ಪದವಾದ ಗಡಿಯಲ್ಲಿ ಇಟ್ಟಿದ್ದೀರಾ. ಹಾಗಾಗಿ ಅಲ್ಲಿ ಅದು ಡಿಸರ್ವ್ ಆಗೋದಿಲ್ಲ. ಡಿಸರ್ವ್ ಆಗಿದ್ರೂ ಕೂಡ ಅದು ನಿಮಗೆ ಸಿಗೋದಿಲ್ಲ. ಯಾಕಂದರೆ ನಿಮಗೆ ಎಲ್ಲಿವರೆಗೂ ಒಂದು ಸ್ಪಷ್ಟತೆ ಸಿಗೋದಿಲ್ವೋ, ಸ್ಪಷ್ಟತೆ ಬರೋದಿಲ್ವೋ ನಿಮ್ಮ ಒಂದು ಮ್ಯಾನಿಫೆಸ್ಟ್ ಬಗ್ಗೆ ಆಗಿರ್ಬೋದು, ನಿಮ್ಮ ಸಂಕಲ್ಪ, ಪೂಜೆ, ವ್ರತ, ಯಾವುದನ್ನು ಯಾವ ವಿಚಾರಕ್ಕೆ ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಇದ್ರು ಅದ್ರ ಬಗ್ಗೆ ನಿಮಗೆ ಪೂರ್ಣ ನಂಬಿಕೆ, ಆ ಗುರು ನನಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ದೃಢವಾದ ನಂಬಿಕೆ, ಅದು ಎಂಥದ್ದೇ ಸಂದರ್ಭದಲ್ಲೂ ನೀವು ನಿಮ್ಮ ಮನಸ್ಸಿನ ಒಂದು ಸ್ಥಿತಿಯನ್ನು ಕಂಗೆಡಿಸಬಾರ್ದು, ಚಂಚಲತೆಗೆ ಜಾರಿಸಬಾರ್ದು. ನನ್ನ ಗುರು ನನಗೆ ಕೊಟ್ಟೇ ಕೊಡ್ತಾರೆ, ನಂಗೆ ನಂಬಿಕೆ ಇದೆ. ಅದು ಏರಿಳಿತ ಕಾಣ್ತಾ ಇರ್ಬೋದು, ಸಮಸ್ಯೆಗಳು ಎದುರಾಗಿರ್ಬೋದು, ಆದರೂ ನನ್ನ ನಂಬಿದ ಗುರು ನನ್ನ ಕೈ ಬಿಡೋದಿಲ್ಲ, ಕೊಟ್ಟೇ ಕೊಡ್ತಾರೆ ಎನ್ನುವ ನಿಮ್ಮ ದೃಢವಾದ ವಿಶ್ವಾಸದ ಮ್ಯಾನಿಫೆಸ್ಟ್, ಸಂಕಲ್ಪ, ಅಫರ್ಮೇಷನ್, ಪೂಜೆ, ವ್ರತ ಖಂಡಿತವಾಗಿ ಪೂರ್ಣಗೊಳ್ಳುತ್ತೆ. ಎಲ್ಲಿವರೆಗೂ ನೀವು ಅದನ್ನು ಸಂಶಯಾಸ್ಪದವಾಗಿ ನೋಡ್ತಿರೋ, ನಿಮ್ಮ ಮೇಲೆ ನಿಮಗೆ ಭರವಸೆ ಇಲ್ಲ, ನಿಮ್ಮ ಪ್ರಾರ್ಥನೆಯ ಮೇಲೆ ಭರವಸೆ ಇಲ್ಲ ಅಂದರೆ ಅದು ಕೈಗೂಡೋದ್ರಲ್ಲಿ ಸ್ವಲ್ಪ ತಡ ಆಗುತ್ತೆ. ಮತ್ತೆ ನಿಮಗೆ ಪಾಠ ಶುರುವಾಗುತ್ತೆ. ಅಂದರೆ ನೀವು ಅದಕ್ಕೆ ಅರ್ಹರಾಗಬೇಕು, ಅದನ್ನು ಪಡ್ಕೊಳ್ಳೋಕ್ಕೆ. ಅದು ನಿಮಗೋಸ್ಕರ ಡಿಸರ್ವ್ ಆಗಿರುತ್ತೆ. ನಿಮ್ಮ ಸೇವೆ, ನಿಮ್ಮ ಪೂಜೆಯಿಂದ, ನಿಮ್ಮ ಒಂದು ಒಳ್ಳೆಯ ಕರ್ಮದಿಂದ ಅದು ಡಿಸರ್ವ್ ಆಗಿದ್ರೂ ಕೂಡ ಕೆಲವೊಂದು ಸರಿ ಅದನ್ನು ನೀವು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ನಿಮಗೆ ಪಾಠ ಮತ್ತೆ ಶುರುವಾಗುತ್ತೆ. ಒಂದು ಒಳ್ಳೆಯ ಪಾಠದ ಮೂಲಕವೇ ನೀವು ಅದಕ್ಕೆ ಅರ್ಹರಾಗಿ ಅದನ್ನು ಪಡ್ಕೊಳ್ಬೇಕಾಗತ್ತೆ. ಆ ರೀತಿಯಾಗಿ ಕರ್ಮ ಕೂಡ ಕೆಲಸ ಮಾಡ್ತಾ ಇರುತ್ತೆ. ನೀವು ನಂಬಿದ ಗುರು ಆಗಿರ್ಬೋದು, ಈ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು ನಿಮ್ಮನ್ನು ಪರೀಕ್ಷೆ ಮಾಡೇ ಮಾಡ್ತವೆ. ನೀವು ಅಷ್ಟೇ ಅಲ್ವಾ, ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡದಾದ ಒಂದು ವಸ್ತುಗಳನ್ನು ಕೇಳಿದಾಗ, ಒಂದು ವಿಚಾರಗಳನ್ನು ಮಾತಾಡಿದಾಗ ಏನಂತೀರಾ, ದೊಡ್ಡ ದೊಡ್ಡ ವಿಚಾರ ಮಾತನಾಡಬಾರ್ದು ಸಣ್ಣ ಮಕ್ಕಳು ಅಂಥೇಳಿ ಬುದ್ಧಿ ಹೇಳ್ತೀರಾ. ಹಾಗೆ ಒಂದು 5 ವರ್ಷದ ಮಗು ಅಮ್ಮ ನನಗೆ ಕಾರ್ ಬೇಕು, ಬೈಕ್ ಬೇಕು ಅಂತ ಹೇಳಿದರೆ ನೀವು ಕೊಡಿಸ್ತೀರಾ. ನೀನು ಅದಕ್ಕೆ ಅರ್ಹನಾಗಪ್ಪ, ದೊಡ್ಡವನಾಗಪ್ಪ, ಅದಕ್ಕೆ ಸಮರ್ಥನಾಗಬೇಕಪ್ಪ, ಆಗ ನಾನು ಕೊಡಿಸ್ತೀನಿ ಅಂತ ಹೇಳ್ತೀರಾ. ಅಂದರೆ ಇಲ್ಲಿಂದ ಈ ಸಣ್ಣ ವಯಸ್ಸಿನಿಂದ ನೀವು ಅದಕ್ಕೆ ಅರ್ಹರಾಗೋವರೆಗೂ ನೀವಲ್ಲಿ ಒಂದು ಪಾಠವನ್ನು ಕಲಿಬೇಕು ಅಲ್ವಾ. ಒಂದು ಶಿಸ್ತು, ಒಂದು ಸಂಯಮ, ಒಂದು ಸಂಸ್ಕಾರ, ರೀತಿ ನೀತಿಗಳನ್ನು ಕೊಡಿಸುವ ಕೆಲಸವನ್ನು ಕೊಡ್ತಾ ಇರ್ತಾರಲ್ವ ಒಂದು ಮಾರ್ಗದರ್ಶನದ ಮೂಲಕ. ಅದೇ ರೀತಿ ಅಂದರೆ ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಪರಿಸ್ಥಿತಿಯಲ್ಲಿ, ಕೆಲವು ಸಂದರ್ಭಗಳಲ್ಲಿ, ಕೆಲವು ಸಂಬಂಧಗಳಲ್ಲಿ ನೀವು ಕೆಲವೊಂದು ಪಾಠಗಳನ್ನು ನೀವು ಕೂಡ ಕಲಿಯೋದಿರುತ್ತೆ. ಬರೀ ಬೇರೆಯವ್ರ ಬಗ್ಗೆ ಬೆರಳು ಮಾಡಿ ತೋರಿಸೋದಲ್ಲ, ಮೊದಲು ನೀವು ಅದಕ್ಕೆ ಅರ್ಹರಾಗಿರಬೇಕು.
ಆಗಲೇ ಅದು ನಿಮ್ಗೆ ಸಿಗೋದು. ಇಲ್ಲಾಂದರೆ ಆ ಪ್ಯಾಟರ್ನ್ಗಳು ಮತ್ತೆ ಮತ್ತೆ ಪುನಃ ಪುನಃ ನಿಮ್ಮ ಎದುರಿಗೆ ಬಂದು ನಿಲ್ತವೆ. ನೀವು ಅಂದ್ಕೊಳ್ತೀರಾ ಹಿಂದೆ ನನ್ನ ಜೀವನ ಆರಿಸ್ಕೊಂಡಿದೆ, ಅದರಲ್ಲೂ ಕೂಡ ಇದೇ ರೀತಿ ಕಷ್ಟ ದುಃಖ ಸಮಸ್ಯೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಿರಲಿಲ್ಲ, ಅಂಥವರೇ ಸಿಕ್ಕಿದ್ರು, ಹೊಸದೊಂದು ಜೀವನಕ್ಕೆ ಕಾಲಿಟ್ಟೆ, ಇಲ್ಲೂ ಕೂಡ ಅಂಥ ಒಂದು ವಿಚಾರಗಳೇ ನನ್ನ ಜೀವನದಲ್ಲಿ ನಡೀತಾ ಇದ್ದಾವೆ. ಯಾಕೆ ಅಂದರೆ ನೀವು ಅಲ್ಲಿ ಪಾಠ ಕಲ್ತಿಲ್ಲ, ಇಲ್ಲಿ ಪಾಠ ಕಲಿಬೇಕು ಅನ್ನೋದು ಮತ್ತೆ ಒಂದು ಬ್ರಹ್ಮಾಂಡದ ನಿಯಮ, ಅಂದರೆ ಗುರುವಿನ ನಿಯಮ, ಅಂದರೆ ದೈವದ ನಿಯಮ. ಹಾಗಾಗಿ ಆ ವಿಚಾರಗಳು ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಮರುಕಳಿಸ್ತಾ ಇದ್ದಾವೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಸಾರಿ ಬೇರೆಯವರದ್ದೇ ತಪ್ಪಿರೋದಿಲ್ಲ, ಕೆಲವೊಂದು ಸಾರಿ ನಿಮ್ಮದು ಕೂಡ ತಪ್ಪಾಗಿರುತ್ತೆ. ಬೇರೆಯವರದ್ದು ತಪ್ಪಾಗಿದ್ದಾಗ ನೀವು ಮುಂದೆ ಯಾವುದೋ ಒಂದು ಸಂಬಂಧವನ್ನು ಕಂಡುಕೊಂಡು ಹೋದಾಗ ಅಲ್ಲಿ ನಿಮ್ಗೆ ಆ ಪ್ಯಾಟರ್ನ್ ಎದುರಾಗೋದಿಲ್ಲ. ಯಾಕಂದರೆ ಈ ರೀತಿಯ ಒಂದು ಸಂಬಂಧದಲ್ಲಿ ನೀವು ನಿಮ್ಮ ತಪ್ಪೇನು ಅವ್ರ ತಪ್ಪೇನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತೀರ. ಇಲ್ಲಿ ನಿಮ್ಮ ತಪ್ಪಿರೋದಿಲ್ಲ, ನೀವು ಸಂಭಾಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅವರನ್ನು ಒಪ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಬಯಸ್ತಾ ಇರ್ತಾರೆ, ಆದರೆ ಅವರಿಂದನೇ ತಪ್ಪಾಗಿರುತ್ತೆ. ಹಾಗಾಗಿ ನೀವು ಇಲ್ಲಿ ಆ ಸಂಬಂಧವನ್ನು ಬಿಟ್ಟು ಬೇರೆ ಕಡೆ ಹೋದಾಗ ನಿಮಗೆ ಅಲ್ಲಿ ವ್ಯಕ್ತಿ ಸರಿ ಅನ್ನಿಸ್ತಾರೆ, ಹಾಗೆ ಅವರು ನಿಮ್ಮನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ, ನಿಮ್ಮ ಮೇಲೆ ಕಾಳಜಿ ಮಾಡ್ತಾರೆ. ಆಗ ನಿಮಗೆ ಜೀವನ ಎಲ್ಲೋ ಒಂದು ರೀತಿಯಲ್ಲಿ ತುಂಬ ಸಲೀಸಾಗಿ ಹೋಗ್ತಾ ಇದೆಯಪ್ಪ, ಹಿಂದಿನ ಜೀವನವನ್ನು ತ್ಯಾಗ ಮಾಡಿದ್ದೆ ಒಳ್ಳೆಯದಾಯ್ತು ಅನ್ನೋ ರೀತಿಯಲ್ಲಿ ಆಗುತ್ತೆ. ಇದು ನಾನು ಸಂಬಂಧದ ವಿಚಾರದಲ್ಲಿ ಹೇಳಿದ್ದೀನಿ. ಕೆಲಸದ ವಿಚಾರದಲ್ಲೂ ತಗೊಳ್ಬೋದು, ಓದಿನ ವಿಚಾರದಲ್ಲೂ ತಗೊಳ್ಬೋದು. ನೀವು ಇರುವ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಬಂದಿದ್ದೀರಾ, ಅಲ್ಲಿ ನಿಮಗೆ ಒಳಿತು ಅನ್ನಿಸ್ತಾ ಇದೆ ಅಂದರೆ ಆ ವಿಚಾರದ ಬಗ್ಗೆಯೂ ನೀವು ತಗೊಳ್ಬೋದು. ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಅಂದರೆ ನಿಮ್ಮನ್ನು ನೀವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ಲೋ, ಸಂಭಾಳಿಸೋದಿಲ್ಲ, ಬೇರೆಯವರ ತಪ್ಪನ್ನೇ ದೊಡ್ಡದಾಗಿ ನೋಡ್ತೀರಾ, ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಕಷ್ಟಗಳು ಮತ್ತು ಒಂದು ಪ್ರಯಾಣ ಮತ್ತೆ ಪುನರಾವರ್ತನೆ ಆಗೋ ವಿಚಾರಗಳು ತಪ್ಪೋದಿಲ್ಲ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರಗಳನ್ನು ಬಿಟ್ಬಿಟ್ಟೆ ನೀವು ಮುಂದೆ ಹೋಗಬೇಕು. ಯಾವುದನ್ನು ಪೆಂಡಿಂಗ್ ಇಟ್ಕೊಂಡು ಮುಂದೆ ಹೋಗಬಾರ್ದು. ಅಂದರೆ ಮನಸ್ಸಲ್ಲಿ ಒಂದು ಮೋಸ ಆಯಿತು, ಇಲ್ಲ ನೀವು ಯಾರಿಗೋ ಮೋಸ ಮಾಡಿದ್ರಿ, ಇಲ್ಲ ಒಂದು ಕಷ್ಟ ಸಿಕ್ಕಿತ್ತು, ಒಂದು ನಿಂದನೆ ಸಿಕ್ಕಿತ್ತು, ಒಂದು ಒಬ್ಬರಿಂದ ಅವಮಾನ ಸಿಕ್ಕಿತ್ತು, ಆ ವಿಚಾರಗಳನ್ನು ದ್ವೇಷದ ರೂಪದಲ್ಲಿ, ಅಸೂಯೆ ರೂಪದಲ್ಲಿ, ಅವ್ರಿಗೆ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಹಿಂತಿರುಗಿಸ್ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ಹಠದ ರೂಪದಲ್ಲಿ ನೀವು ಇಟ್ಕೊಂಡು ಸಾಗದಷ್ಟು ಆ ಚಿಂತೆಗಳು ನಿಮ್ಮನ್ನು ಸುಡ್ತವೆ, ಅವರನ್ನಲ್ಲ. ಯಾಕಂದರೆ ಆ ಎನರ್ಜಿ ನೀವು ಇಟ್ಕೊಂಡಿದ್ದೀರಾ, ಅವ್ರು ಇಟ್ಕೊಂಡಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಎನರ್ಜಿ ನಿಮ್ಮ ಹತ್ರ ಇದೆ. ಈಗ ಅಂದರೆ ನಿಮಗೇ ಅದು ಪದೇ ಪದೇ ನೋವು ಕೊಡ್ತಾ ಇದೆ, ನಿಮಗೇ ನೆನಪು ಬರ್ತಾಯಿದೆ. ಅದರಿಂದ ನೀವು ಚೇತರಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಮುಂದೆ ಹೋಗೋಕ್ಕೂ ಆಗ್ತಾಯಿಲ್ಲ, ಹೋಗಬೇಕು ಅನಿಸುತ್ತೆ, ಕೆಲವೊಂದು ಸಾರಿ ಹೋಗೋಕ್ಕಾಗೋದಿಲ್ಲ, ಆ ಚಿಂತೆಗಳು ನಿಮ್ಮನ್ನು ತಡೀತಾ ಇದ್ದಾವೆ. ಹಾಗಾಗಿ ಅಂಥ ಒಂದು ವಿಚಾರಗಳನ್ನು ನೀವು ಕ್ಷಮೆ ಕೊಟ್ಟು ರಿಮೂವ್ ಮಾಡಬೇಕು. ಆ ಬ್ಲಾಕೇಜ್ಗಳನ್ನು ನೀವು ಬಿಟ್ಟು ನೀವು ಮುಂದೆ ಹೋಗ್ತೀನಿ ಅನ್ನೋ ರೀತಿಲಿ, ಆಯಿತು ಆದದ್ದಾಯಿತು, ಅದು ನನ್ನ ಒಂದು ಕರ್ಮ ಅಂತ ಹೇಳಿ ಅಂದ್ಕೊಳ್ತೀನಿ, ಅದು ನನ್ನೊಂದು ಪಾಸ್ಟ್ ಆಗಿತ್ತು ಅಷ್ಟೇ, ಅದರಿಂದ ನಾನು ಸಾಕಷ್ಟು ಪಾಠವನ್ನು ಕಲ್ತಿದ್ದೀನಿ, ಅದನ್ನು ಬಿಟ್ಬಿಡೋಣ, ಈಗ ನಾನು ಹೊಸ ಜೀವನ ದೃಷ್ಟಿಕೋನದತ್ತ ನಾವು ಮುಂದೆ ಸಾಗೋಣ ಅನ್ನೋ ರೀತಿಲಿ ನೀವು ಯಾವಾಗ ದೃಢವಾದ ನಿರ್ಧಾರ ತಗೊಂಡು ಕೆಲವೊಂದು ಇಷ್ಟು ವಿಚಾರಗಳನ್ನು ಅಲ್ಲೇ ಬಿಟ್ಟು ನೀವು ಮುಂದೆ ಹೋಗ್ತಿರೋ, ಹಾಗೆ ಖಾಲಿ ಆಗ್ತಿರೋ, ಆಗ ಅಲ್ಲಿ ಹೊಸದಾದ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ತವೆ, ಹೊಸದಾದ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರ್ತವೆ. ಅದು ವ್ಯಕ್ತಿಯ ರೂಪದಲ್ಲಿ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಒಳ್ಳೆಯ ವಿಚಾರದ ರೂಪದಲ್ಲಿ ಆಗಿರ್ಬೋದು, ಅವಕಾಶಗಳೇ ಆಗಿರ್ಬೋದು, ಬರ್ತವೆ. ಎಲ್ಲಿವರೆಗೂ ಹಳೆಯ ಒಂದು ಗಂಟನ್ನು ನೀವು ಹೊತ್ಕೊಂಡು ಸಾಕ್ತಿರೋ ಅಲ್ಲಿವರೆಗೂ ನಿಮಗೆ ಬೇರೊಂದು ಗಂಟನ್ನು, ಅದು ಒಂದು ಅವಕಾಶ, ಒಳ್ಳೆಯ ಜೀವನದ ಗಂಟನ್ನು ಹೊತ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಯಾರೋ ಒಂದು ಕೊಟ್ಟ ಎನರ್ಜಿಯ ಗಂಟನ್ನು ನೀವು ಹೊತ್ತು ಸಾಕ್ತಾ ಇರ್ತೀರ, ಆ ಗಂಟಿನ ಭಾರವೇ ನಿಮಗೆ ಹೆಚ್ಚಾಗಿರುತ್ತೆ. ನಿಮ್ಮ ಎದುರಿಗೆ ಒಂದು ಅದೃಷ್ಟದ ಗಂಟು ಬಿದ್ದರೂ ಕೂಡ ಅದನ್ನು ಎತ್ಕೊಳ್ಳೋಕ್ಕೆ ನಿಮ್ಗೆ ಆಗೋದಿಲ್ಲ. ಇದೇ ಗಂಟು ಸಾಕು ಅನ್ನೋ ರೀತಿಲಿ, ಇದರ ಭಾರನೇ ಸಾಕಪ್ಪ ಅನ್ನೋ ರೀತಿಲಿ ಮನಸ್ಸು ಒಪ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಆ ರೀತಿಯಾಗಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ, ನಿಮ್ಮನ್ನು ಸಂಭಾಳಿಸ್ತಾ ಇದ್ದಾರೆ, ನಿಮಗೆ ಗುರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಈಗೂ ಅವಕಾಶ ಇದೆ, ನಿನ್ನನ್ನು ನೀನು ತಿದ್ಕೋ, ಬೇರೆಯವರನ್ನು ತಿದ್ದೋದಕ್ಕಿಂತ ಮೊದಲು ನಿನ್ನನ್ನು ನೀನು ತಿದ್ಕೋ, ನಿನ್ನನ್ನು ನೀನು ಸಂಭಾಳಿಸು, ಕೆಲವು ಪರಿಸ್ಥಿತಿಗಳಿಂದ ಓಡಬೇಡ, ಎದುರಿಸು ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ. ನಿನ್ನ ಜೊತೆ ನಾನಿದ್ದೀನಿ, ಬ್ರಹ್ಮಾಂಡದ ಶಕ್ತಿಗಳಿದ್ದಾವೆ, ಕೃತಜ್ಞನಾಗಿರು, ಪ್ರತಿಯೊಂದು ವಿಚಾರಕ್ಕೂ ಕೃತಜ್ಞನಾಗಿರು. ನಿನ್ನ ಜೀವನದಲ್ಲಿ ಏನು ಒಳ್ಳೇದು ಸಿಕ್ಕಿದೆಯೋ ಕೆಟ್ಟದ್ದು ಸಿಕ್ಕಿದೆಯೋ ಅದು ಎಲ್ಲದಕ್ಕೂ ಒಂದು ಕೃತಜ್ಞತೆ ಇರಲಿ. ಒಳ್ಳೇದು ಸಿಕ್ಕಿದೆಯಾ ಅದಕ್ಕೂ ಒಂದು ಕೃತಜ್ಞತೆ ಇರಲಿ, ಕೆಟ್ಟದ್ದು ಸಿಕ್ಕಿದೆಯಾ ಇದು ನನ್ನ ಕರ್ಮವನ್ನು ಕಳೀತಿದೆ, ಯಾರಿಗೋ ನಾನು ಇದನ್ನು ಕೊಟ್ಟಿದ್ದೆ, ಅದು ನನಗೆ ಈ ಜನ್ಮದಲ್ಲಿ ಸಿಕ್ಕಿದೆ, ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟಿದೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಕೃತಜ್ಞ ಭಾವವನ್ನು ಹೊಂದಿದ್ದೀರೋ ಆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಪರೀಕ್ಷಿಸೋದನ್ನು ನಿಲ್ಲಿಸಿ ನಿಮ್ಗೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ ಶುರು ಮಾಡ್ತವೆ ಅನ್ನೋ ರೀತಿಲಿ. ಅಂದರೆ ನಿಮ್ಮ ಜೀವನದಲ್ಲಿ ಕಷ್ಟ ಸಿಕ್ಕಿದೆಯೋ, ಸಮಸ್ಯೆ ಸಿಕ್ಕಿದೆಯೋ, ಏನು ಸಿಕ್ಕಿದೆಯೋ ಅದಕ್ಕೆ ನೀವು ಕೃತಜ್ಞರಾಗಿರಬೇಕು. ಅಂದರೆ ಆ ಗುರುವಿಗೆ, ಆ ಭಗವಂತನಿಗೆ. ಆಗ ಆ ಶಕ್ತಿಗಳು ನಿಮ್ಮನ್ನು ನಂಬ್ತವೆ, ನೀವು ಎಲ್ಲ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾಗಿರುವೆ ಅನ್ನೋ ರೀತಿಲಿ ಪರೀಕ್ಷೆಗಳನ್ನು ಕೊನೆಗೊಳಿಸಿ ನಿಮ್ಮ ಜೀವನದಲ್ಲಿ ಒಂದು ಬ್ಲೆಸ್ಸಿಂಗನ್ನು ತುಂಬಿಸ್ತವೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ. ಕೆಲವು ಕರ್ಮಗಳನ್ನು ಆ ಒಂದು ಪರಿಣಾಮದಲ್ಲಿ ಕಳ್ಕೊಳ್ತೀರಾ, ಹೊಸ ಕರ್ಮವನ್ನು ಕೂಡಿಸ್ಕೊಳ್ತೀರಾ. ಹಾಗಾಗಿ ಇಲ್ಲಿ ಇಂಬ್ಯಾಲೆನ್ಸ್ ಆಗಿರುವ ವಿಚಾರಗಳು ಸಮತೋಲನಕ್ಕೆ ಬರ್ತವೆ. ಕೆಲವೊಂದು ಸರಿ ವ್ಯರ್ಥವಾದ ಖರ್ಚುಗಳನ್ನು ಮಾಡ್ತಿದ್ರೆ, ಕೆಲವೊಂದು ಸರಿ ವ್ಯರ್ಥವಾದ ಜಾಗಕ್ಕೆ ಹೋಗಿ ವ್ಯರ್ಥವಾಗಿ ಸಮಯವನ್ನು ಕಳೀತಾ ಇರೋದ್ರಿಂದ ಕೂಡ ಅನವಶ್ಯಕ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಅದನ್ನು ನೀವು ನಿಮ್ಮ ಕುಟುಂಬಕ್ಕೆ ಕೊಟ್ಟರೆ, ಆ ಸಮಯವನ್ನು, ಆ ಒಂದು ವೆಚ್ಚವನ್ನು ನಿಮ್ಮ ಕುಟುಂಬಕ್ಕಾಗಿ ವ್ಯಯಿಸಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಬಾಂಧವ್ಯ ಹೆಚ್ಚಾಗುತ್ತೆ, ನಂಬಿಕೆ ಹೆಚ್ಚಾಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ, ವಿಶ್ವಾಸ ಹೆಚ್ಚಾಗುತ್ತೆ. ಈ ವಿಶ್ವಾಸ, ಪ್ರೀತಿ, ನಂಬಿಕೆ ತುಂಬಿದ
ಜೀವನ ನಿಮಗೆ ಒಂದು ಎಲ್ಲೋ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಕೂಡ ಸಿಗೋ ಹಾಗೆ ಮಾಡೋದ್ರ ಜೊತೆಗೆ ಗಟ್ಟಿಯಾಗುವ ಆ ಸಂಬಂಧಗಳು ಎಂಥದ್ದೋ ಒಂದು ಸ್ಥಿತಿಯಲ್ಲಿ ನೀವು ಸಮಸ್ಯೆಯನ್ನು ಎದುರಿಸುವಾಗ ನಿಮ್ಮ ಮೇಲೆ ನಂಬಿಕೆ ಮಾಡುತ್ತೆ, ಅಂದರೆ ಟ್ರಸ್ಟ್ ಮಾಡಿ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋ ರೀತಿಲಿ ಬರ್ತದೆ. ಹಾಗಾಗಿ ಅನವಶ್ಯಕವಾದ ಖರ್ಚುಗಳನ್ನು, ಅನವಶ್ಯಕವಾದ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ರಲ್ಲ ಅದನ್ನು ಬಿಟ್ಟು ಎಲ್ಲೋ ಅನವಶ್ಯಕವಾಗಿ ಹೋಗಿ ಫ್ರೆಂಡ್ಸು ಅದು ಇದು ಪಾರ್ಟಿ ಅಂತ ಹೇಳಿ ಏನು ವ್ಯರ್ಥ ಮಾಡ್ತಾ ಇದ್ರಲ್ಲ ಆ ಸಮಯವನ್ನು ಹಣವನ್ನು ಉಳಿಸಿದರೆ ಅದನ್ನು ನಿಮ್ಮ ಕುಟುಂಬಕ್ಕಾಗಿ ಅದರ ಏಳಿಗೆಗಾಗಿ ಬಳಸ್ಕೊಂಡ್ರೆ ಖಂಡಿತವಾಗಿ ಆ ಕುಟುಂಬ ನಿಮ್ಮ ಒಂದು ಕೆಟ್ಟ ಸಮಯದಲ್ಲಾಗಿರ್ಬೋದು, ಇಲ್ಲ ನೀವು ನಂಬಿಕೆ ಕಳ್ಕೊಂಡಂಥ ಸಂದರ್ಭದಲ್ಲಾಗಿರ್ಬೋದು ನಿಮ್ಮ ಜೊತೆ ನಿಲ್ಲುತ್ತೆ. ಇದರ ಅವಶ್ಯಕತೆ ನಿಮಗಿದೆ ಅನ್ನೋ ರೀತಿಯಲ್ಲಿ ಗುರುವು ಒಂದು ಉಪದೇಶದ ಮೂಲಕ ನಿಮಗೆ ಒಂದು ಸಜೆಷನ್ ಇಲ್ಲಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮನ್ನು ಯಾರು ಕಾಳಜಿ ಮಾಡ್ತಾಯಿದ್ರೋ, ಪ್ರೀತಿ ಮಾಡ್ತಾಯಿದ್ರೋ, ನಿಮಗೆ ಯಾರು ಬೆಲೆ ಕೊಡ್ತಾ ಇದ್ದಾರೋ, ಗೌರವಿಸ್ತಾ ಇದ್ದಾರೋ, ಪ್ರೀತಿಸ್ತಾ ಇದ್ದಾರೋ ಅವರ ಬಗ್ಗೆ ನಿಮಗೆ ಗಮನ ಬಿಟ್ಟು, ಕಾಳಜಿ ಬಿಟ್ಟು ನೀವು ಹೊರಗೆಲ್ಲ ಆ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅದರಿಂದ ಕೂಡ ಕೆಲವು ಸಂಬಂಧಗಳಲ್ಲಿ ಸಮಸ್ಯೆ ಎದುರಾಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಅನವಶ್ಯಕ ಸಮಸ್ಯೆಗಳು ಅಂತಾರಲ್ಲ, ಅದು ಕೆಲವೊಂದು ಸಾರಿ ನಿಮ್ಮ ತಪ್ಪು ನಿರ್ಧಾರಗಳಿಂದ ನೀವು ತಗೊಳ್ತಾ ಇದ್ದೀರಾ. ಬುದ್ಧಿ ಇದೆ, ಸ್ವತಂತ್ರತೆ ಇದೆ ಅಂದ ಮಾತ್ರಕ್ಕೆ ಅದನ್ನು ನೀವು ಹೇಗೆಗೋ ಉಪಯೋಗ ಮಾಡಿಕೊಂಡಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳು ತನ್ನಿಂದ ತಾನೇ ಉದ್ಭವ ಆಗ್ತವೆ. ಅದಕ್ಕೆ ಭಗವಂತನಿಗೆ ಕಾರಣ ಅನ್ನೋ ರೀತಿಯಲ್ಲಿ ಸೂಚಿಸಬಾರ್ದು. ನಿಮ್ಮ ತಪ್ಪನ್ನು ಅನವಶ್ಯಕವಾಗಿ ಭಗವಂತನ ಆಶೀರ್ವಾದದ ಮೇಲೆ ನೀವು ಹಾಕಿದರೂ ಕೂಡ ಅದು ಒಂದು ಕರ್ಮ ಆಗತ್ತೆ. ಅದರ ಪಾಠವನ್ನು ಕೂಡ ನಿಮಗೆ ಕಲಿಸ್ಬೇಕಾಗತ್ತೆ ಕರ್ಮ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ಈ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ಅಂದರೆ ಸಂದೇಶ, ಈ ರೀಡಿಂಗ್ನ ಎನರ್ಜಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿ ಕನೆಕ್ಟ್ ಆಗಿದ್ರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.